ಆರಂಭಿಸ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಜಯಪ್ರಕಾಶ್ ಸರ್ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಸರ್, ಓವರ್ ಟು ಯು. ಕೇಳ್ತಾ ಇದೆಯಾ? ಹಲೋ. ಎಸ್ ಸರ್, ಕೇಳ್ತಾ ಇದೆ, ಹೇಳಿ. ಓಕೆ ಓಕೆ ಓಕೆ, ಸ್ಟಾರ್ಟ್. NSS ಸೇವಾ ಸಂಗಮ, KVG ಪಾಲಿಟೆಕ್ನಿಕ್ ಮತ್ತು ವಾಸವಿ ಕಲಾ ವೇದಿಕೆ ಸುಳ್ಯ ಇವುಗಳ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಕೊರೋನಾ ಜಾಗೃತಿ ಮತ್ತು ಮಳೆಗಾಲ ಸಮಯದಲ್ಲಿ ಬರುವ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿ ಕಾರ್ಯಕ್ರಮ. ಎಲ್ಲ ಆನ್ಲೈನ್ ವೀಕ್ಷಕ ಬಂಧುಗಳೇ, ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾದಂತಹ ಬಹುಮುಖ ಪ್ರತಿಭೆ ಶ್ರೀಮತಿ ಡಾಕ್ಟರ್ ವೀಣಾ ಪಾಲಚಂದ್ರ ಅವರೇ, NSS ಸೇವಾ ಸಂಗಮದ ಪ್ರತಿಯೊಬ್ಬ ಸದಸ್ಯರುಗಳೇ, ಸರಿಸುಮಾರು 1.5 ವರ್ಷಗಳ ಆಯಿತು ಕೊರೋನಾ ಪ್ರಾರಂಭವಾಗಿ. 1ನೇ ಅಲೆ ಮುಗಿದು ಈಗ 2ನೇ ಅಲೆಯ ಹೊಡೆತಕ್ಕೆ ಜನಸಮೂಹವೇ ನಲುಗಿ ಹೋಗ್ತಾ ಇದೆ. ಕೊರೋನಾದ ಜೊತೆ ಬದುಕುವಂತ ಅನಿವಾರ್ಯತೆ ನಮ್ಮ ಮುಂದೆ ಸವಾಲಾಗಿ ನಿಂತಿದೆ. ಎಕ್ಸ್ಪರ್ಟ್ಗಳು ಹೇಳುವ ಪ್ರಕಾರ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ 3ನೇ ಹೊಡೆತಕ್ಕೆ ನಾವು ರೆಡಿ ಆಗುವಂತ ಪರಿಸ್ಥಿತಿ ಇದೆ. ಕಳೆದ ವರ್ಷ ಜನರಿಗೆ ಕೊರೋನಾದ ಭೀಕರತೆಯ ಅರಿವು ಹಾಗೆ ಇರಲಿಲ್ಲ. ಈಗ ಎಲ್ಲರಿಗೂ ಸಾಮಾನ್ಯದ ಅರಿವಿದೆ ಅಷ್ಟೇ. ಜೊತೆಗೆ ಒಂದು ಕುಂಬತನ ಅಥವಾ ಕ್ಯೂರಿಯಾಸಿಟಿ ಸಹ ಇದೆ. ನಂಗೆ ಏನು ಆಗ್ಲಿಕ್ಕಿಲ್ಲ, ನಾನು ಸ್ಟ್ರಾಂಗ್ ಇದ್ದೇನೆ ಅನ್ನೋ ಒಂದು ಭ್ರಮೆ. ಹೌದು, ನಾನು ಸ್ಟ್ರಾಂಗ್ ಅಂದರೆ ಬಂಡೆಗೆ ತಲೆ ಚಚ್ಚಲಿಕ್ಕೆ ಆಗ್ತದಾ? ನಾವೆಲ್ಲ ಈ ದಿನ ಒಂದು ಪ್ರತಿಜ್ಞೆ ಮಾಡಬೇಕು. ಮುಂದಿನ 15 ಅಥವಾ 1 ತಿಂಗಳು ಕಾಲ ಯಾವುದೇ ಕಾರಣಕ್ಕೂ ಅಂದ್ರೆ ಜನಜಂಗುಳಿಯಲ್ಲಿ ಹೋಗುವುದಿಲ್ಲ ಅಥವಾ ಮನೆ ಬಿಟ್ಟು ಕದಲುವುದಿಲ್ಲ ಅಂತಲೂ ಪ್ರತಿಜ್ಞೆ ಮಾಡಿದ್ದೇ ಒಳ್ಳೇದು. ಇನ್ನೊಬ್ಬನಿಗೆ ಕೊರೋನಾ ಯಾವುದೇ ಕಾರಣಕ್ಕೆ ನಾನು ಹರಡಿಸುವುದಿಲ್ಲ ಅಂತ. ಮಾಸ್ಕ್ ಹಾಕಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇನೆ, ಹಾಗೆ ಧೈರ್ಯವಾಗಿರ್ತೇನೆ ಅಂತ. ಯಾಕೆ ಈ ಧೈರ್ಯವಾಗಿರ್ತೇನೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದೊಂದು ವ್ಯಾಕ್ಸಿನ್ ಇದ್ದಾಗೆ. ದೇಹದ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಬೂಸ್ಟ್ ಮಾಡ್ತದೆ. ಕೊರೋನಾ ಡೆತ್ ರಿಪೋರ್ಟ್ಗಳು ಹೇಳುವ ಪ್ರಕಾರ ಎಲ್ಲಾ ಕೇಸ್ಗಳು ಕಾರ್ಡಿಕ್ ಅರೆಸ್ಟ್ ಅಥವಾ ಹಾರ್ಟ್ ಫೇಲ್ ನಿಂದ ಆದಂತಗಳೇ ಅಂತ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾರು ಧೈರ್ಯ ಕಳ್ಕೊಳ್ಳುವುದು ಬೇಡ. ಥಿಂಕ್ ಪಾಸಿಟಿವ್. ಆದರೆ ಕೋವಿಡ್ ನಲ್ಲಿ ಮಾತ್ರ ನೆಗೆಟಿವ್ ಬರಬೇಕು. ಇನ್ನು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಹೇಳುವುದಾದ್ರೆ, ಇನ್ನೇನು ಮಳೆಗಾಲ ಬಂತು, ಮಾಮೂಲಿ ಶೀತ, ಜ್ವರ, ನೆಗಡಿ ಇದೆಲ್ಲ ಮಾಮೂಲಿ, ಅದಕ್ಕೆ ತಲೆಬಿಡಿಸಿ ಮಾಡುವುದು ಬೇಡ. ಹಾಗೆ ಅಜಾಗರೂಕರವಾಗಿ ಇರುವುದಂತ ಸಹ ಬೇಡ. ಯಾಕಂದ್ರೆ ಅದು ಮುಂದಕ್ಕೆ ಡೆಂಗ್ಯೂ, ಮಲೇರಿಯಾ ಮುಂತಾದ ರೋಗಗಳಿಗೆ ಆಸ್ಪತ್ರೆ ಕೊಡ್ತದೆ. ಸಾಂಕ್ರಾಮಿಕ ರೋಗವನ್ನು ಬರದಂತೆ ತಡೆಯಲು ಒಂದು ಸುಲಭ ದಾರಿ ಏನಂದ್ರೆ, ಮಳೆಗಾಲದಲ್ಲಿ ಯಾವುದೇ ನೀರು ನಿಲ್ಲುವಂತ ವ್ಯವಸ್ಥೆಯನ್ನು ಮಾಡಬಾರ್ದು. ನಿಲ್ಲದಂತೆ ನೋಡಿಕೊಳ್ಬೇಕು. ಮನೆ ಸುತ್ತಮುತ್ತ ಕ್ಲೀನ್ ಮಾಡುವಂಥದ್ದು, ಶುಚಿಯಾಗಿರುವಂಥದ್ದು, ಬೆಚ್ಚಗಿರುವಂಥದ್ದು ಮುಖ್ಯ. ಸೊಳ್ಳೆ ನಿಂತ ನೀರಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಇದನ್ನು ಕಂಟ್ರೋಲ್ ಮಾಡಿದರೆ ಯಾವುದೇ ಕಾರಣಕ್ಕೆ ಈ ಸಾಂಕ್ರಾಮಿಕ ರೋಗಗಳು ಹರಡುವುದಿಲ್ಲ. ಇನ್ನು ಸೇವಾ ಸಂಗಮ ಸದಸ್ಯರು ಮತ್ತು ನಮ್ಮ ವಾಸವಿ ಕಲಾ ವೇದಿಕೆ ಇವರು ಜಂಟಿಯಾಗಿ ಒಳ್ಳೆಯ ಅವೇರ್ನೆಸ್ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿ ಬರಲಿ ಮತ್ತು ಇದರಿಂದ ಜನರಿಗೆ ತುಂಬಾ ಮಾಹಿತಿ ಸಿಗುವಂತಾಗಲಿ ಎಂದು ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಎಲ್ಲ ಜನರು ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ. ಹಾಗೆ ಎಲ್ಲ ಜಗತ್ತಿನ ಎಲ್ಲಾ ಜನರು ಕೊರೋನಾ ಮುಕ್ತರಾಗಲಿ, ಹಾಗೆ ಸಾಂಕ್ರಾಮಿಕ ರೋಗ ಮುಕ್ತರಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ಶುಭ ಸಂದೇಶಕ್ಕೆ ಹಾಗೂ ಜಾಗೃತ ಮಾತುಗಳಿಗಾಗಿ ಮುಂದೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಮಾತುಗಳು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ವೀಣಾ ಪಾಲಚಂದ್ರ ಅವರಿಂದ. ಓವರ್ ಟು ಯು ಮೇಡಮ್. ನಮಸ್ತೆ. ಎಲ್ಲ ಸೇವಾ ಸಂಘದ ಸದಸ್ಯರಿಗೆ ಮತ್ತೆ ಆನ್ಲೈನ್ ಅಲ್ಲಿ ಯಾರ್ಯಾರು ಬಂದಿದ್ದಾರೋ ಅವರಿಗೆಲ್ಲರಿಗೂ ಆರೋಗ್ಯಕ್ಕಿಂತ ಭಾಗ್ಯ ಬೇರೆ ಇಲ್ಲ ಅಂತ. ನೀವೇನಾದ್ರೂ ಕಳ್ಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಆದ್ರೆ ಆರೋಗ್ಯ ಮತ್ತೆ ಪಡೆಯುವಲ್ಲಿ ಎಲ್ಲರಿಗೂ ಗೊತ್ತು ಎಷ್ಟು ಕಷ್ಟ ಇದೆ ಅಂತ. ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನಂತ ಮಾತಿದೆ. ಈಗ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಮತ್ತೆ ಮತ್ತೆ ಚಿಂತನೆ ಮಾಡುವಂತ ಒಂದು ಅಲೆ, ಒಂದು ಪ್ರವಾಹ, ಒಂದು ತೊಂದರೆಗೆ ಇಡೀ ಪ್ರಪಂಚವೇ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಂತ ಭಯ ಪಡ್ಬೇಕು, ಆ ಭಯದಿಂದನೇ ನಾವು ಸಾಯ್ಬೇಕು ಅಂತ ಕೂಡ ಇಲ್ಲ. ಈಗ ನಿಮ್ಗೆಲ್ಲರಿಗೆ
ಬಾಯಿ ಬಿಟ್ರೆ ಬರುವಂತದ್ದು ಮಾತ್ರ ಕೊರೋನಾ 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 ಅಂತ. ಈ ಕೊರೋನಾ ಅನ್ನುವಂಥದ್ದು ಒಂದು ವೈರಸ್. ಅದು ಮೊದ್ಲು ಇರ್ಲಿಲ್ಲ ಅಂತಲ್ಲ, ಮೊದ್ಲು ಕೂಡ ಇತ್ತು. ಅದು ಕಾಯಿಲೆ ಬರ್ತಾ ಇತ್ತು. 2002 ಇಸ್ವಿನಲ್ಲೇ ಕೂಡ ಒಂದು ಸಾರ್ಸ್ ಅನ್ನುವಂತ ಇನ್ಫೆಕ್ಷನ್, ಅಂದ್ರೆ ಲಂಗ್ಸ್ಗೆ, ಶ್ವಾಸಕೋಶಗಳಿಗೆ ಇದಾಗುವಂತದ್ದು ಬಂದಿತ್ತು. ಅದು ಮಾರ್ಪಾಡು ಹೊಂದಿ ಇವಾಗ ಬಂದಿರುವಂತ ವೈರಸ್ ಕೊರೋನಾ ವೈರಸ್. ಇದಕ್ಕೆ ಯಾಕೆ ಕೊರೋನಾ ಅಂತ ಕರೀತಾರೆ ಅಂತ ನಿಮ್ಗೆಲ್ಲ ಪ್ರಶ್ನೆ ಇರ್ಬೋದು. ಇದೊಂದು ವೈರಸ್ಗಳಲ್ಲಿ 2 ಇದೆ, RNA ಮತ್ತು DNA ಅಂತ. ಇದರಲ್ಲಿ RNA ವೈರಸ್, ಇದರ ಹೊರ ಕವಚದಲ್ಲಿ ಸ್ಪೈಕ್ಸ್ ಇದೆ, ಅಂದ್ರೆ ಒಂದು ಕಿರೀಟದ ತರ ಸ್ಪೈಕ್ಸ್ ಇದೆ. ಲ್ಯಾಟಿನ್ ಭಾಷೆಯಲ್ಲಿ ಅದನ್ನ ಕೊರೋನಾ ಅಂತ ಕರೀತಾರೆ. ಹಾಗಾಗಿ ಇದಕ್ಕೆ ಕೊರೋನಾ ವೈರಸ್ ಅಂತ ಹೆಸರಿಟ್ರು. ಈ ಕೊರೋನಾ ಮಾತ್ರ ಅಲ್ಲ, ನಮ್ಗೆ ಇನ್ಫೆಕ್ಷನ್ಗಳು ವೈರಸ್ ಇಂದ, ಬ್ಯಾಕ್ಟೀರಿಯಾದಿಂದ ಬರುವುದನ್ನ ನಾವು ಆಗಾಗ ನೋಡ್ತಾನೆ ಇದ್ದೇವೆ. ಬ್ಯಾಕ್ಟೀರಿಯಾದಿಂದ ಟ್ಯೂಬರ್ಕ್ಯುಲೋಸಿಸ್, TB ಇರ್ಬೋದು, ಕುಷ್ಠರೋಗಗಳಿರ್ಬೋದು, ನಮ್ಗೆ ಬರ್ತಾನೆ ಇದೆ. ವೈರಸ್ ಅಂತ ತಕೊಂಡ್ರೆ ಪೋಲಿಯೋ, ಹೆಪಟೈಟಿಸ್, ಲೂಸ್ ಮೋಷನ್ ಆಗೋದು, ರೋಟಾ ವೈರಸ್, ಮತ್ತೆ ಮೀಸಲ್ಸ್, ಮಂಪ್ಸ್, ಈ ತರ ತೊಂದರೆಗಳನ್ನ ನಾವು ನೋಡ್ತಾನೆ ಇದ್ವಿ. ಆದ್ರೆ ಇದ್ರಲ್ಲಿ ಕೊರೋನಾದಲ್ಲಿ ಏನಾಯ್ತು, ಆ ವೈರಸ್ ಇನ್ಫೆಕ್ಷನ್ ಬಂದಾಗ ಆ ವೈರಸ್ ಇಂದಾಗಿ ಆಗುವುದ ತೊಂದ್ರೆ, ಈಗ ಉದಾಹರಣೆಗೆ 100 ಜನಕ್ಕೆ ವೈರಲ್ ಇನ್ಫೆಕ್ಷನ್ ಬಂತು ಅಂತ ಇಟ್ಕೊಳ್ಳೋಣ. ಆಗ 80 ಜನಕ್ಕೆ ಸಾಮಾನ್ಯ ಏನೂ ತೊಂದರೆ ಬರುವುದಿಲ್ಲ, ಅಥವಾ ಬಂದಿದೆ ಅಂತಾನೂ ಗೊತ್ತಾಗಲ್ಲ, ಸಣ್ಣಕ್ಕೆ ಜ್ವರ ಬಂದು ಹೋಗ್ಬೋದು. ಆದ್ರೆ ಈ ಉಳಿದ 20 ಜನರಲ್ಲಿ ಸುಮಾರು 15 ಜನಕ್ಕೆ ಶೀತ, ಜ್ವರ, ಕೆಮ್ಮು, ಮತ್ತೆ ಉಸಿರಾಡ್ಲಿಕ್ಕೆ ತೊಂದರೆ ಆಗುವಂತದ್ದು, ಮೈಕೈ ನೋವು ಬರುವಂತದ್ದು, ಅಥವಾ ಬಾಯಿ ರುಚಿ ಇಲ್ಲದೆ ಇರುವಂತದ್ದು, ಸ್ಮೆಲ್ ಗೊತ್ತಾಗದೆ ಇರುವಂತದ್ದು, ಲೂಸ್ ಮೋಷನ್ ಆಗುವಂತದ್ದನ್ನ ಕಾಣ್ತೇವೆ. ಆಮೇಲೆ ಆ 20 ಜನರಲ್ಲಿ ಸಾಮಾನ್ಯ ಹಾಗೆ ಇದ್ದು ಕಡಿಮೆ ಆಗುತ್ತೆ. ಮತ್ತೆ 5 ಜನರಲ್ಲಿ ಅದು ಪ್ರಕೋಪಕ್ಕೆ ಹೋಗಿ, ಅಂದ್ರೆ ಶ್ವಾಸಕೋಶವನ್ನ ಕಾಡಿ ಶ್ವಾಸಕೋಶಕ್ಕೆ ತೊಂದರೆ ಬರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ ಇಲ್ಲಿ ನಾವು ಇನ್ನೊಂದು ನೆನ್ಪಿಟ್ಕೊಳ್ಬೇಕಾಗಿರೋದು, ವೈರಸ್ ಇಂದ ಬರುವ ಕಾಯಿಲೆ ಮೊದಲ 7 ದಿನಗಳಲ್ಲಿ ನಮ್ಗಿರುತ್ತೆ. ಅಂದ್ರೆ ಸಾಮಾನ್ಯ ಒಂದು ಆ ವೈರಸ್ಗೆ ನಾವು ಎಕ್ಸ್ಪೋಸ್ ಆದ್ಮೇಲೆ ಸಾಮಾನ್ಯ 7ರಿಂದ ಅಂದ್ರೆ 5ರಿಂದ 7 ದಿನಗಳವರೆಗೆ ನಮ್ಗೆ ಸಿಂಪ್ಟಮ್ಸ್ ಕಾಣ್ಕೊಳ್ಬಹುದು, ಅಥವಾ ಅಪರೂಪದಲ್ಲಿ 1ರಿಂದ 14 ದಿನದ ಒಳಗೂ ಕೂಡ ಬರ್ಬೋದು, ಇಲ್ಲ ಅಂತ ಇಲ್ಲ. ಆದ್ರೆ 7 ದಿನದ ಒಳಗೆ ಏನು ಬರುತ್ತೆ ಅದು ವೈರಸ್ ನಿಂದಾಗಿ ಬರುತ್ತೆ. ಅಂದ್ರೆ ವೈರಸ್ ನಮ್ಮ ಶರೀರಕ್ಕೆ ಮೂಗಿನ ಮೂಲಕ ಪ್ರವೇಶಿಸಿ ಅಲ್ಲಿಯ ಮ್ಯೂಕೋಸಗಳಲ್ಲಿ ಬೆಳೆದು ಅದು ಶರೀರಕ್ಕೆ ಪ್ರವೇಶ ಆಗಿ ಅದರ ವಿರುದ್ಧ ಏನ್ ಆಂಟಿಬಾಡೀಸ್ ಇದೆ ಅವುಗಳು ಹೋರಾಡುವಾಗ ನಮ್ಗೆ ಜ್ವರ, ಮೈಕೈ ನೋವೆಲ್ಲ ಬರುತ್ತೆ. ಈ 8ನೇ ದಿನದಿಂದ ಏನ್ ತೊಂದರೆ ಕಾಣ್ಕೊಳ್ಳುತ್ತೆ ಅದು ನಾವು ನೋಡ್ಬೇಕಾಗಿದ್ದು ಆ ವ್ಯಕ್ತಿ ಹೇಗೆ ಆ ಪರಿಸ್ಥಿತಿಗೆ ಪ್ರತಿಕ್ರಿಯಿಸ್ತಾನೆ ಅಂತ. ಹಾಗಾಗಿ ನಾವು ಎಲ್ಲರನ್ನೂ ಕೂಡ ಕಾಳಜಿಯಿಂದ, ಯಾರಿಗೆ ತೊಂದರೆ ಆಗ್ಬೋದು ಅಂತ ನಮಗೆ ಗೊತ್ತಾಗಿರೋದಿಲ್ಲ, ಹಾಗಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಈ 8ನೇ ದಿನದಿಂದ ಏನು ತೊಂದರೆ ಬರುತ್ತೋ ಅದು ಬರುವಂತದ್ದು ಶರೀರದಲ್ಲಿ ಈ ವೈರಸ್ ನ ಓಡಿಸ್ಲಿಕ್ಕೆ ಅಂತ ನಾವೇನು ಬಾಡಿ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡ್ತದೆ, ಅವುಗಳು ಉತ್ಪತ್ತಿ ಮಾಡುವಂತ ಕೆಮಿಕಲ್ಸ್ ಸೈಟೋಕೈನ್ಸ್ ಅಂತ ಕರಿತೇವೆ, ಸೈಟೋಕೈನ್ ಸ್ಟ್ರಾಮ್ ಅಂತ ಕರಿತೇವೆ. ಅದಕ್ಕೆ ಏನ್ ಮಾಡುತ್ತೆ, ಅದು ಈ ಇನ್ಫೆಕ್ಷನ್ ನ ಓಡಿಸ್ಲಿಕ್ಕೆ ಅಂತ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಅದು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗದೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಬೇರೆ ಬೇರೆ ಗ್ರಂಥಿಗಳಿಗೆ ಅಥವಾ ಬೇರೆ ಬೇರೆ ಆರ್ಗನ್ಗಳಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಉದಾಹರಣೆಗೆ ಇತ್ತೀಚೆಗೆ ನಾವು ಕಂಡುಕೊಂಡಿರೋದು ಲಂಗ್ಸ್ ಅನ್ನ ಎಫೆಕ್ಟ್ ಮಾಡ್ತದೆ, ಸಣ್ಣ ಸಣ್ಣ ರಕ್ತನಾಳಗಳನ್ನ ಎಫೆಕ್ಟ್ ಮಾಡುತ್ತೆ. ಸಣ್ಣ ಸಣ್ಣ ರಕ್ತನಾಳಗಳನ್ನ ಎಫೆಕ್ಟ್ ಮಾಡೋದ್ರಿಂದ ಅನೇಕ ಇವಾಗ ಹಾರ್ಟಿಗೆ, ಕಿಡ್ನಿಗೆ, ಲಿವರ್ಗೆ ಮತ್ತೆ ಶ್ವಾಸಕೋಶಕ್ಕೆ ತೊಂದರೆಗಳು ಉಂಟಾಗ್ಬೋದು. ಹಾಗಾಗಿ ನಾನು ಅದೇ ಮಾತಾಡುವಾಗ ಹೇಳ್ತಿದ್ದೆ, ಒಂದು ಮಾತನ್ನು ನಾವು ಆಡಿದಾಗ, ಒಂದು ಕೆಟ್ಟ ಮಾತು ಯಾರೋ ಆಡಿದಾಗ, ಈಗ 4 ಜನರಲ್ಲಿ 4 ಜನದ ರಿಯಾಕ್ಷನ್ ಬೇರೆ ಇರ್ಬೋದು. ಒಬ್ಬ ಕೆಟ್ಟ ಮಾತಾಡಿದ್ದಕ್ಕೆ ಅವನಿಗೆ ವಾಪಸ್ ಕೆಟ್ಟ ಮಾತನ್ನು ಕೊಡ್ಬೋದು, ಇನ್ನೊಬ್ಬ ಮುಖವನ್ನ ಸಿಂಡರ್ಸ್ಕೊಂಡು ಹೋಗ್ಬೋದು, ಇನ್ನೊಬ್ಬ ಅದಕ್ಕೆಲ್ಲ ನೀವೀಗ ಮಾತಾಡ್ಬಾರ್ದು ಅಂತ ಅನ್ಬೋದು, ಇನ್ನೊಬ್ಬನು ಅದು ತನಗೆ ಅನ್ನಿಸ್ಲೇ ಇಲ್ವೇನೋ ಅನ್ನೋ ಹಾಗೇನು ಮಾಡಿಸ್ಬೋದು. ಹಾಗೆ ಈ ಕೊರೋನಾ ವೈರಸ್ ಏನಾಗುತ್ತೆ, ಬಾಡಿ ಜೋರಾಗಿ ಅದನ್ನ ಹೋರಾಡ್ಲಿಕ್ಕೆ ಹೋದ್ರೆ ಅದು ದೇಹಕ್ಕೆ ತೊಂದರೆ ಕೊಡುತ್ತೆ. ಸ್ವಲ್ಪ ಮಟ್ಟಿಗೆ ಹೋರಾಡಿದಾಗ ಸ್ವಲ್ಪ ಮಟ್ಟದ ಕಾಯಿಲೆ ಬರುತ್ತೆ. ಇಲ್ಲ ಜಾಸ್ತಿ ಹೋರಾಡದೆ ಅಲ್ಲಿಗೆ ನಿಯಂತ್ರಣ ಮಾಡಿದ್ರೆ ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಹೋಗ್ಬೋದು.
ಆದ್ರೆ ಯಾರ ಹತ್ರ ಇದು ಜಾಸ್ತಿ ರಿಯಾಕ್ಷನ್ ಕೊಡುತ್ತೆ ಅನ್ನೋದಕ್ಕೆ ನಾವು ನೋಡಿದ್ರೆ ಈ ಆಸ್ತಮಾ ಇರೋರು, ಅಲರ್ಜಿಗ್ ರಿಯಾಕ್ಷನ್ ಇರುವವರು, ಮತ್ತೆ ಡಯಾಬಿಟೀಸ್, ಹೃದಯದ ತೊಂದರೆ, ಮತ್ತೆ ಕ್ಯಾನ್ಸರ್ ಕಾಯಿಲೆ ಇರುವವರು, ಅಥವಾ ದಪ್ಪಗೆ ಒಬೇಸಿಟಿ ಅಂತ ಇದ್ರೆ ಅಂತ ಸಂದರ್ಭಗಳಲ್ಲಿ ಈ ರಿಯಾಕ್ಷನ್ ನ ಜಾಸ್ತಿಯನ್ನ ನಾವು ಕಾಣ್ತೇವೆ ನಾವು. ಹಾಗಾಗಿ ಮತ್ತೆ ಎಲ್ಲ ಕಾಯಿಲೆಗಳು, ಇದು ಕಾಯಿಲೆಗಳ ಸಿಂಪ್ಟಮ್ಸ್. ನಾನು ಆಗ ಹೇಳಿದ ಹಾಗೆ ಮೊದಲ 7 ದಿನ ಏನು ತೊಂದರೆ ಇಲ್ಲದೆ ಇರಬಹುದು, ಅಥವಾ ಒಂದು 5 ರಿಂದ 7 ದಿನದ ಒಳಗೆ ಜ್ವರ ಬರುವಂತದ್ದು, ಸ್ವಲ್ಪ ನೆಗಡಿ, ಗಂಟ್ಲು ಕೆರೆತ, ಬಾಯಿ ರುಚಿ ಇಲ್ಲದೆ ಇರೋದು, ಸ್ಮೆಲ್ ಮೂಗಿಗೆ ಗೊತ್ತಾಗದೆ ಹೋಗುವಂತದ್ದು, ಸ್ವಲ್ಪ ಸುಸ್ತು ಇದು ಕಾಣಿಸ್ಕೊಳ್ಬಹುದು. ಅಥವಾ ಮೈಕೈ ನೋವು, ನಡೆದ್ರೆ ನಿದ್ದೆ ಬರುವಂತದ್ದು. ಇದು 2 ತರ ಇದೆ. ಕೆಲವರು ನಿದ್ದೆ ತುಂಬಾ ಬರುತ್ತೆ ಅಂತಾರೆ, ಕೆಲವರು ನಿದ್ದೆ ಬರುವುದಿಲ್ಲ, ತಲೆನೋವು, ತಲೆ ಸುತ್ತಿದಾಗ ಆಗೋದು, ಕಿವಿಯೊಳಗೆ ಏನೋ ಶಬ್ದ ಕೇಳಿದಾಗ ಆಗೋದು. ಇದು ಮೈಲ್ಡ್ ಡಿಸೀಸ್. 8ನೇ ದಿನದ ನಂತರ ನಮ್ಗೆ ಜ್ವರ ಇದೆ ಅಂತ ಆದ್ರೆ, ಕೆಮ್ಮು ಜೋರಾದ್ರೆ, ಕಂಟಿನ್ಯೂಸ್ ಆಗಿ ಕೆಮ್ಮು ಬಂದ್ರೆ, ಅಥವಾ ಉಸಿರಾಟಕ್ಕೆ ತೊಂದರೆ ಆದ್ರೆ, ಜಾಸ್ತಿ ಉಸಿರಾಟ ಆದ್ರೆ, ಅಥವಾ ನಮ್ಗೆ ಇನ್ನೂ ಆಕ್ಸಿಜನ್ ಬೇಕು, ಸಾಕಾಗ್ತಾ ಇಲ್ಲ ಅಂತ ಅನ್ಸಿದ್ರೆ, ಅಥವಾ ಹೃದಯ ಬಡಿತ ಜಾಸ್ತಿ ಆದ್ರೆ, ಅಂತ ಸಂದರ್ಭದಲ್ಲಿ ನಾವು ತಕ್ಷಣ ಚಿಕಿತ್ಸೆಯನ್ನ ಪಡಿಬೇಕಾಗುತ್ತೆ. ಈಗ ಏನ್ ಚಿಕಿತ್ಸೆ ಅಂತ ನಿಮ್ಗೆಲ್ಲರಿಗೆ ಗೊತ್ತು. ಮತ್ತೆ ನಾನು ಆವಾಗ ಹೇಳಿದಾಗೆ, ನಾವು ಯಾವಾಗ ಕೊರೋನಾ ನಮ್ಗೆ ಅಟ್ಯಾಕ್ ಆಯ್ತು ಅನ್ನುವಂಥದ್ದು ಗೊತ್ತಾಗುವಂತ ಸಂದರ್ಭಗಳು ಕಡಿಮೆ. ಒಂದು ವೇಳೆ ಗೊತ್ತಾಯ್ತು ಅಂತ ಆದ್ರೆ, ಅಂದ್ರೆ ಈಗ ಕೊರೋನಾ ಇದ್ದವ್ರನ್ನ ನಾವು ಭೇಟಿ ಆದ್ವಿ, ಮಾತಾಡಿದ್ವಿ, ಹೇಗೆ ಇದು ಹರಡುತ್ತೆ ಎಲ್ಲರಿಗೂ ಗೊತ್ತು. ನಾವು ಮಾತಾಡುವಾಗ ಡ್ರಾಪ್ಲೆಟ್ಸ್ ಏನಿದೆ, ಎಂಜಿಲ್ ಅದಿರ್ಬೋದು, ಅಥವಾ ಉಸಿರಾಟದಲ್ಲಿ ಬರುವ ಗಾಳಿಯಲ್ಲಿ ಈ ವೈರಸ್ ಇರುತ್ತೆ. ಅದು ನಾವು ಹತ್ರದಿಂದ ಮಾತಾಡುವಾಗ ಅದು ನಮ್ಮ ಶರೀರಕ್ಕೆ ಡೈರೆಕ್ಟ್ ಆಗಿ ಹೋಗ್ಬೋದು. ಅಥವಾ ಅವರನ್ನು ನಾವು ಸ್ಪರ್ಶಿಸಿದ್ರೆ, ಹಸ್ತಲಗವ ಕೊಟ್ರೆ, ಅಥವಾ ಅವರನ್ನು ಮುಟ್ಟಿದಾಗ ಏನಾಗುತ್ತೆ, ಆ ವೈರಸ್ ಕೈಯಲ್ಲಿ ಬರುತ್ತೆ. ಆಮೇಲೆ ನಮ್ಗೆ ಗೊತ್ತು, ನಾವು ಆಗಾಗ ಮೂಗು ಮುಟ್ತೇವೆ, ಬಾಯಿ ಮುಖ ಒರೆಸ್ಕೊತೇವೆ, ಕಣ್ಣು ಮುಟ್ಕೊಳ್ತೇವೆ, ಆಗದು ಮತ್ತೆ ನಮ್ಮ ಶರೀರಕ್ಕೆ ಬರ್ಬೋದು. ಹಾಗಾಗಿ ಎಲ್ಲ ಇಷ್ಟು ನೀವೀಗ ಫೋನ್ ಮಾಡಿದ್ರು ಕೂಡ ಫೋನ್ ಅಲ್ಲಿ ಏನ್ ಬರುತ್ತೆ, ಕೊರೋನಾ ತಡೆಗಟ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ, 2 ಮೀಟರ್ ಅಂತರದಿಂದ ಮಾತಾಡಿ, ಮತ್ತೆ ಮಾಸ್ಕ್ ಅನ್ನ ಧರಿಸಿ. ಆಗೇನಾಗುತ್ತೆ ಅಂದ್ರೆ, ನಾವು ಮಾಸ್ಕ್ ಧರಿಸೋದ್ರಿಂದ 2 ಉಪಯೋಗ. ಒಂದು, ನನಗೇನಾದ್ರೂ ಕೊರೋನಾ ವೈರಸ್ ನನ್ನಲ್ಲಿದ್ರೆ ಇನ್ನೊಬ್ರಿಗೆ ಅದು ಹರಡೋದಿಲ್ಲ. ಇನ್ನೊಬ್ರು ನನ್ನ ಹತ್ರ ಮಾತಾಡಿದಾಗ ಅದ್ರಲ್ಲಿ ಕೊರೋನಾ ವೈರಸ್ ಇದ್ರೆ ಅದು ನನ್ನ ಶರೀರಕ್ಕೆ ಬರುವುದಿಲ್ಲ. ಇನ್ನೊಂದು, ಮನೆಯಿಂದ ನಾವು ಹೊರಗೆ ಹೋಗಿ ಒಳಗೆ ಮನೆಗೆ ಬಂದಾಗ ಕೈಯನ್ನ ಸೋಪ್ನಲ್ಲಿ ತೊಳ್ಕೊಂಡ್ರೆ ಸಾಕು, ಸ್ಯಾನಿಟೈಸರ್ ಬೇಕು ಅಂತಿಲ್ಲ. ಆದ್ರೆ ನಾವು ಬೇರೆ ಕಡೆ ಹೋದಾಗ ಅಲ್ಲಿ ಸೋಪ್ ಸಿಗೋದಿಲ್ಲ, ಆ ಸ್ಯಾನಿಟೈಸರ್ ನಲ್ಲಿ ಕೈಯನ್ನ ಚೆನ್ನಾಗಿ ಒರೆಸ್ಕೊಳ್ಬಹುದು. ಯಾವ ಮೂಕ ಕಣ್ಣು ಎಲ್ಲ ಮುಟ್ಕೊಳ್ಳುವುದಕ್ಕೆ ಮೊದ್ಲು. ಮತ್ತೆ ಪ್ರತಿ ಸರಿ ಮನೆಯಲ್ಲಿರುವವರು ಕೈಯಲ್ಲಿ ತೊಳ್ಕೊಳ್ಬೇಕಾಗಿ ಏನು ಇಲ್ಲ. ಈಗ ನಾವು ಕೆಲಸ ಮಾಡುವವರು, ಹೆಲ್ತ್ ವರ್ಕರ್ಸ್, ಆಸ್ಪತ್ರೆಯಲ್ಲಿ ಪೇಷಂಟ್ ನೋಡಿದಾಗ ಇರ್ಬೋದು, ಡಾಕ್ಟರ್ಸ್, ಸಿಸ್ಟರ್ಸ್, ಫಾರ್ಮಸಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್ಸ್, ಮತ್ತೆ ಈಗ ಬ್ಯಾಂಕಿನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಬೇರೆ ಬೇರೆ ದುಡ್ಡನ್ನೆಲ್ಲ ಮುಟ್ತಾರೆ. ಅಥವಾ ಆ ಸಂದರ್ಭದಲ್ಲಿ ಹೆಚ್ಚು ಜನರನ್ನ ನಾವು ಭೇಟಿ ಆಗುವಂತ ಸಂದರ್ಭದಲ್ಲಿ ಆವಾಗ ನಾವು ಆಗಾಗ ಸ್ಯಾನಿಟೈಸರ್ ನ ಉಪಯೋಗಿಸ್ಕೊಳ್ಳೋದು ಒಳ್ಳೇದು. ತಂದ ತರಕಾರಿ, ಹಣ್ಣು ಹಂಪಲನ್ನೆಲ್ಲ ಇಲ್ಲದೇ ಇದ್ರೂ ಕೂಡ, ಕೊರೋನಾ ಅಲ್ಲದೇ ಇದ್ರೂ ಕೂಡ ಚೆನ್ನಾಗಿ ತೊಳೆದೇ ಕೂಡ ಉಪಯೋಗಿಸ್ಕೊಳ್ಳೋದು ತುಂಬಾ ಮುಖ್ಯ. ಈ ನಮ್ಗೆ ಕೊರೋನಾ ನಾವು ಪ್ರೋನ್ ಆಗಿದ್ದೇವೆ ಅಥವಾ ನಮ್ಗೆ ಬರ್ಲಿಕ್ಕೆ ಚಾನ್ಸಸ್ ಇದೆ ಅಂತ ಗೊತ್ತಾದಾಗ, ಅಥವಾ ನಾವು ಸೋಂಕಿತರನ್ನ ಭೇಟಿಯಾಗಿ ಬಂದಿದ್ದೇವೆ ಅಂತ ಆದಾಗ, ಆಗ ಸಾಮಾನ್ಯವಾಗಿ ನಾವು ಈಗ ಕೊಡುವಂತ ಮಾತ್ರೆ ಐವರ್ಮೆಕ್ಟಿನ್ ಮತ್ತೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನ ಮೊದಲ ಅಲೆಯಲ್ಲಿ ಕೊಡ್ತಾ ಇದ್ರು. ಈಗ ಹೈಡ್ರಾಕ್ಸಿಕ್ಲೋರಿನ್ ಕೊಡ್ತಾ ಇಲ್ಲ. ಇವುಗಳು ಏನು ಇಮ್ಯುನೋ ಮಾಡ್ಯುಲೇಟರ್ಸ್, ಅಂದ್ರೆ ನಿಮ್ಮಲ್ಲಿ ಕಾಯಿಲೆ ಬಂದಾಗ ಆ ಪ್ರತಿಕ್ರಿಯೆಯನ್ನ ಸ್ವಲ್ಪವಾಗಿ ಬದಲಾಯಿಸ್ಲಿಕ್ಕೋಸ್ಕರವಾಗಿ ಇವುಗಳು ಸಹಾಯ ಮಾಡುತ್ತೆ. ಹಾಗಾಗಿ ಮತ್ತೆ ವಿಟಮಿನ್ ಸಿ ಮತ್ತೆ ಜಿಂಕ್, ಕ್ಯಾಲ್ಸಿಯಂ ಮಾತ್ರೆಗಳನ್ನ ಕೂಡ ಸೇವಿಸಬಹುದು. ಒಳ್ಳೆ ಆಹಾರ, ತರಕಾರಿ, ಹಣ್ಣು ಹಂಪಲುಗಳು, ಮತ್ತೆ ನೀರು ಕುಡಿಯುವ ಮೂಲಕ ಕೂಡ, ಅಂದ್ರೆ ಬಿಸಿ ನೀರು ಕುಡಿಯುವಂತದ್ದು. ಮತ್ತು ಕೆಲವರೆಲ್ಲ ಬಿಸಿ ನೀರು ಕುಡಿಯುವುದು ಅಂತ ಹೇಳ್ಬಿಟ್ಟು ಕುಡಿದು ಗಂಟ್ಲು ನೋವು ಮಾಡಿಕೊಂಡಿದ್ದಿತ್ತು. ಅಷ್ಟು ಬೇಡ, ವಾರ್ಮ್ ವಾಟರ್ ಕುಡಿದ್ರೆ ಸಾಕು. ಗಂಟ್ಲು ನೋವಿದ್ರೆ, ಎಂಜಲ್ ನುಂಗ್ಲಿಕ್ಕೆ ನೋವಿದ್ರೆ ಆಗ ಸಾಲ್ಟ್ ವಾಟರ್ ಗಾರ್ಗಲಿಂಗ್ ಅನ್ನ ಮಾಡ್ಕೊಳ್ಬಹುದು. ಇದಕ್ಕೆ ಚಿಕಿತ್ಸೆಗೆ ಮತ್ತೆ ನಾವು ನೋಡ್ಬೇಕಾಗಿದ್ದು, ಆಂಟಿ ವೈರಲ್ ಡ್ರಗ್ಸ್ ಇಲ್ಲ.
ಆಂಟಿವೈರಸ್ ಅಂದ್ರೆ ಈ ಕೊರೋನಾ ವೈರಸ್ ಹೋದ ತಕ್ಷಣ ಕೊರೋನಾ ವೈರಸ್ ಅನ್ನ ನಾಶ ಮಾಡುವಂತ ಮಾತ್ರೆಗಳು ಇಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಸೆಕೆಂಡರಿ ಇನ್ಫೆಕ್ಷನ್ ಆಗದಾಗೆ, ಅಂದ್ರೆ ವೈರಸ್ ಹೋಗಿಬಿಟ್ಟು ಅಲ್ಲಿ ಗಾಯ ಆಗಿರುತ್ತಲ್ಲ ಅಲ್ಲಿ ಮತ್ತೆ ಬ್ಯಾಕ್ಟೀರಿಯಾ ಪ್ರವೇಶ ಆಗದ ಹಾಗೆ ನಾವು ಅಜಿಥ್ರೊಮೈಸಿನ್ ಅನ್ನ ಕೂಡ ಕೊಡ್ತಾ ಇರೋದು ನೋಡಿದ್ದೇವೆ. ಐವರ್ಮೆಕ್ಟಿನ್ ಟ್ಯಾಬ್ಲೆಟ್, ಈ ಕೆಲವು ದಿನಗಳವರೆಗೆ ಡಾಕ್ಸಿಸೈಕ್ಲಿನ್ ಅನ್ನ ಮಾತ್ರ ಕೂಡ ಕೊಡ್ತಾ ಇದ್ವಿ. ಅದು ಮೊದಲ 7 ದಿನಕ್ಕೆ. ಮತ್ತೆ ಜ್ವರಕ್ಕೆ ಪ್ಯಾರಾಸಿಟಮಾಲ್ 500 ಮಿಲಿಗ್ರಾಮ್ ಇದು ಮಾತ್ರ, ಅಥವಾ 650 ಮಿಲಿಗ್ರಾಮ್ 3 ಹೊತ್ತು ಅಥವಾ 4 ಹೊತ್ತು ಕೂಡ ತಕೊಳ್ಬಹುದಿತ್ತು. ನೆಗಡಿ ಇದ್ರೆ ಆಂಟಿಹಿಸ್ಟಮಿನಿಕ್ ಅಥವಾ ಸಿಟ್ರಸಿನ್ ಮಾತ್ರೆಯನ್ನು ಕೂಡ ತಗೊಳ್ಬಹುದು, ಆ ಸಿಂಪ್ಟಮ್ಸ್ ಏನಿದೆ ಅದಕ್ಕೆ ಸರಿಯಾಗಿ. ಅಥವಾ ಜ್ವರ ಬಂದಾಗ ತಣ್ಣಗೆ ಬಟ್ಟೆಯನ್ನ ಮೇಗೆ ಹಾಕಿ ಜ್ವರ ಕಡಿಮೆ ಆಗುವುದು ಹಾಗೆ ಕೂಡ ಮಾಡ್ಕೊಳ್ಬಹುದು. ಹಾಗಾಗಿ ನಾನು ಅವಾಗ ಹೇಳಿದಾಗೆ 100ರಲ್ಲಿ 80 ಜನಕ್ಕೆ ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಹೋಗ್ಬಹುದು. 20 ಜನರಲ್ಲಿ ಶೀತ, ಜ್ವರ, ಕೆಮ್ಮು, ನೆಗಡಿ, ಲೂಸ್ ಮೋಷನ್, ಕೆಮ್ಮು ಎಲ್ಲ ಬರ್ಬೋದು. ಮತ್ತೆ 5 ಜನರಲ್ಲಿ ನಾನು ಆಗ ಹೇಳಿದ ಹಾಗೆ ಅವರ ಇಮ್ಯೂನ್ ಸಿಸ್ಟಮ್ ತುಂಬಾ ಎಫೆಕ್ಟಿವ್ ಅಂದ್ರೆ ಜಾಸ್ತಿ ಕೆಲಸ ಮಾಡಿ ಸೈಟೋಕೈನ್ ಸ್ಟ್ರೋಮ್ ಆದ್ರೆ ಆಗ ನಾವು ಅವ್ರನ್ನ ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ. ಹೇಗೆ ನಾವು ಇದನ್ನ ಡಿಸೈಡ್ ಮಾಡ್ಬೋದು? ಎಲ್ಲರಿಗೂ ಗೊತ್ತಿದೆ, ಈಗ ಪಲ್ಸ್ ಆಕ್ಸಿಮೀಟರ್ ಅಂತ ಇದೆ. ಅದನ್ನ ಸಾಮಾನ್ಯ ಈಗ ಕೊರೋನಾ ಟೈಮ್ ನಲ್ಲಿ ಈಗ ಎಲ್ಲರೂ ಕೂಡ ಪರ್ಚೇಸ್ ಮಾಡಿದ್ದಾರೆ. ಅದ್ರಲ್ಲಿ ನಾವು ಕೈನ ಬೆರಳಿಗಿಟ್ಟು ನೋಡಿದಾಗ ನಮ್ಮ ಆಕ್ಸಿಜನ್ ಸ್ಯಾಚುರೇಷನ್, ನನ್ನ ರಕ್ತದಲ್ಲಿ ಎಷ್ಟು ಆಕ್ಸಿಜನ್ ಲೆವೆಲ್ ಇದೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಾರ್ಮಲ್ ವ್ಯಕ್ತಿಗಳಲ್ಲಿ 98ರಿಂದ 100 ತೋರಿಸುತ್ತೆ, 95ರವರೆಗೆ ನಾರ್ಮಲ್ 95 ತೋರಿಸ್ತಾ ಇದ್ರೆ ಯಾವಾಗ ಹೆದರಿಕೆ ಬೇಕಾಗಿಲ್ಲ. ಸಡನ್ ಆಗಿ 95 ಇದ್ದದ್ದು 90 ಆಯ್ತು, ಸಡನ್ ಆಗಿ 95 ಇದ್ದದ್ದು 90ಕ್ಕಿಂತ ಕಡಿಮೆ ಆಯ್ತು ಅಂದಾಗ ನೀವು ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತೆ. ನಿಮ್ಮ ಕಷ್ಟ ಆದ್ರೆ ಉಸಿರು ಬೇಗ ಬೇಗ ತೆಗೆದುಕೊಳ್ಬೇಕು ಅಂತ ಅನ್ಸಿದ್ರೆ ಆವಾಗ ನಾವು ಕಾಂಪ್ಲಿಕೇಶನ್ಸ್ ಇರೋದು ವೇದ್ಯ ಆಗುತ್ತೆ. ಮಾಡೋದು ಹೇಗೆ ಪರೀಕ್ಷೆ ಮಾಡ್ಬೇಕು ಅಂತ ಅನ್ನೋದನ್ನ ನಾವು ನಿಮ್ಗೆ ಎಲ್ಲಿಯೋ ಗೊತ್ತು. ಒಂದು ರ್ಯಾಪಿಡ್ ಟೆಸ್ಟ್, ಆಂಟಿಜೆನ್ ಟೆಸ್ಟ್, ಮೂಗಿನಿಂದ ತೆಗೆದು ಆ ದ್ರವವನ್ನ ಅಲ್ಲಿಗೆ ಹಾಕಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಾರೆ. ಇನ್ನೊಂದು RT-PCR, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ. ಅದನ್ನ ಮಾಡ್ಲಿಕ್ಕೆ ನಮ್ಗೆ ಒಂದು 5ರಿಂದ 6 ಗಂಟೆ ಬೇಕು. ಎಲ್ಲ ಸೆಂಟರ್ಸ್ ಅಲ್ಲಿ ಇರೋದಿಲ್ಲ, ಹಾಗಾಗಿ ಮಿನಿಮಮ್ 2 ದಿನ ತಗೊಳ್ತಾರೆ. ಸೊ ಅದ್ರಲ್ಲಿ ಪಾಸಿಟಿವ್ ಬಂದಿದೆ, ಸಾಮಾನ್ಯ ನಮ್ಗೆ ಸಂಶಯ ಇದ್ರೆ ಟೆಸ್ಟ್ ಕೊಟ್ಟು ಬಂದ ಕೂಡಲೇ ನಾವು ಐಸೋಲೇಟಿಗೆ ಇರ್ಬೇಕಾಗತ್ತೆ. ಯಾಕಂದ್ರೆ ನಾವು ಇನ್ನೊಬ್ರಿಗೆ ನಮ್ಗೆ ಕಾಯಿಲೆನ ನಾವು ಬರದಾಗಿ ನೋಡಿಕೊಳ್ಳೋದು ಎಷ್ಟು ಮುಖ್ಯವೋ ಇನ್ನೊಬ್ರಿಗೆ ಅದು ಹರಡದಾಗಿ ನೋಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಹಾಗಾಗಿ ರಿಸಲ್ಟ್ ಬರುವವರೆಗೆ ನಾವು ಐಸೋಲೇಟ್ ಆಗಿರ್ಬೇಕು. ನೆಗೆಟಿವ್ ಅಂತ ಬಂದ್ರೆ ನಾವು ಐಸೋಲೇಷನ್ ಇಂದ ಹೊರಗೆ ಬರ್ಬೋದು. ಪಾಸಿಟಿವ್ ಬಂತು, ನಮ್ಗೇನು ಸಿಂಪ್ಟಮ್ ಇಲ್ಲ, ಆವಾಗ್ಲೂ ಕೂಡ ನಾವು 14 ದಿನದ ಹೋಮ್ ಐಸೋಲೇಷನ್ ಕಡ್ಡಾಯವಾಗಿ ಮಾಡ್ಲೇಬೇಕು. ಅವಾಗ ನೀವು ವಿಟಮಿನ್ ಸಿ, ಜಿಂಕ್ ಟ್ಯಾಬ್ಲೆಟ್ಸ್ ಅನ್ನ ತಕೊಳ್ಬಹುದು. ಜ್ವರ ಆತರ ಬಂದಾಗ ಜ್ವರದ ಮಾತ್ರೆಗಳು ಮತ್ತೆ ಐವರ್ಮೆಕ್ಟಿನ್ ಆತರ ಆ ಪ್ರೋಟೋಕಾಲ್ ಏನಿದೆ, ಯಾಕಂದ್ರೆ ಅದ್ ಬದಲಾವಣೆ ಆಗ್ತಾ ಇದ್ದಾಗ ಆಗದ ಪ್ರೋಟೋಕಾಲ್ ಅನ್ನ ನಾವು ಫಾಲೋ ಮಾಡೋದು ತುಂಬಾ ಮುಖ್ಯ. ಹಾಗೆ ಮಾಡ್ಬೋದು. ಆಮೇಲೆ ಈ 8ನೇ ದಿನ ನಾನು ಏನ್ ಹೇಳಿದೆ, ಅವಾಗೇನಾದ್ರು ಸುಸ್ತು ಬಂದ್ರೆ 7 ದಿನದ ನಂತರ ಕೂಡ ಜ್ವರ ಇದ್ರೆ, ಉಸಿರಾಡಕ್ ಕಷ್ಟ ಇದ್ರೆ ಆಗ ನಾವು ರಕ್ತ ಪರೀಕ್ಷೆಗಳನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಡಿ-ಡೈಮರ್ ಅನ್ನುವಂಥದ್ದು, ಸಿ ರಿಯಾಕ್ಟಿವ್ ಪ್ರೋಟೀನ್, ಲಿವರು, ಕಿಡ್ನಿ ಇನ್ಫೆಕ್ಷನ್, ಬ್ಲಡ್ ಟೆಸ್ಟ್ ಅದನ್ನೆಲ್ಲ ಮಾಡಿಸಿ ದೇಹದ ಒಟ್ಟು ಸಿಸ್ಟಮ್ಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ.
ಇನ್ನು ಪೋಸ್ಟ್ ನಮ್ಗೆ ಕೊರೋನಾ ಬಂದ ಮೇಲೆ 14 ದಿನದ ನಂತರ ಹೆಚ್ಚಾಗಿ 7 ದಿನ ಅಥವಾ 10 ದಿನದ ಒಳಗೆ ನಿಮ್ಗೆ ಎಲ್ಲಾ ತೊಂದರೆಗಳು ನಾರ್ಮಲ್ ಆಗಿರುತ್ತೆ. ಆದ್ರೆ ಕೆಲವೊಮ್ಮೆ ಏನಿರುತ್ತೆ ಅಂತಂದ್ರೆ ಪೋಸ್ಟ್ ವೈರಲ್ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತೇವೆ. ಈ ಬಾಯಿಯ ರುಚಿ ಸ್ಮೆಲ್ ಸಾಮಾನ್ಯವಾಗಿ 7 ರಿಂದ 10 ದಿನದೊಳಗೆ ಬರುತ್ತೆ. ಕೆಲವೊಂದೊಂದ್ ಸರ್ತಿ ಅದು 2 ತಿಂಗಳು ಕೂಡ ಹಿಡಿಬಹುದು. ಆಗ ನೀವು ಹೆದರ್ಬೇಕಾಗಿಲ್ಲ, ನನಗೆ ವೈರಸ್ ಇನ್ನೂ ಇದೆಯೇನೋ ಅದಕ್ಕೆ ಇದು ಬರ್ತಾ ಇದೆ. ಯಾಕಂದ್ರೆ ಇದು ಇಲ್ಲಿಯ ಮೂಗಿನ ಭಾಗದಲ್ಲಿ ನಮ್ಗೆ ಸ್ಮೆಲ್ ಗೊತ್ತಾಗ್ಲಿಕ್ಕೆ ಇರುವಂತ ನರಗಳಿವೆ, ಅದು ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ. ಬೈ ಚಾನ್ಸ್ ಈ ಕೊರೋನಾದಿಂದಾಗಿ ಆ ನರುಗಳಿಗೆ ಡ್ಯಾಮೇಜ್ ಆಗಿದ್ರೆ ಅದು ರಿಕವರಿ ಆಗಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಬಹುದು. ಆಗ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಸ್ವಲ್ಪ ಗಾಢವಾದ ಪರಿಮಳ ಇರುವಂತ ಗುಲಾಬಿ, ಮಲ್ಲಿಗೆ ಅಥವಾ ಲವಂಗ, ನೀಲಗಿರಿ ಎಣ್ಣೆ ಸ್ವಲ್ಪ ಆಗಾಗ ಮೂಸ್ತಾ ಅದಕ್ಕೆ ಸ್ಟಿಮ್ಯುಲಸ್ ಅನ್ನ ಕೊಟ್ಕೊಂಡು ವಾಪಸ್ ಬರುವ ಹಾಗೆ ಮಾಡ್ಕೊಳ್ಬಹುದು. ಕೆಮ್ಮು ಕೂಡ ಸಾಮಾನ್ಯವಾಗಿ 2 ರಿಂದ 2 ವಾರಗಳಲ್ಲಿ ಕಡಿಮೆ ಆಗುತ್ತೆ. ಒಂದು ವೇಳೆ 2 ವಾರದ ನಂತರ ಕೂಡ ಕೆಮ್ಮಿದ್ದಾಗ ನಾವು ಒಂದು ಪರೀಕ್ಷೆ ಮಾಡಿ ನೋಡ್ಬೇಕು, ಬೇರೆ ಇನ್ಫೆಕ್ಷನ್ ಇಂದ ಏನಾದ್ರೂ ಆಗಿದ್ಯಾ, ಅಂದ್ರೆ ಶ್ವಾಸಕೋಶಕ್ಕೆ ತೊಂದರೆ ಆಗಿದ್ರೆ, ಕಫ ಕಟ್ಟಿದ್ರೆ, ಅಥವಾ ನಿಮ್ಗೆ ಹೈಪರ್ ಸೆನ್ಸಿಟಿವಿಟಿ, ನಿಮ್ಗೆ ಅಲರ್ಜಿ ಇದ್ದಾಗ ಆವಾಗ ಕೂಡ ಕೆಮ್ಮು ಜಾಸ್ತಿ ದಿನ ಇರೋ ಸಾಧ್ಯತೆಗಳಿವೆ. ಆಗ ಕೆಮ್ಮಿಗೆ ನಾವು ಮನೆಮದ್ದಾದ ಜೇನ್ ತಗೊಳ್ಳುವಂಥದ್ದು ಅಥವಾ ಸ್ಟೀಮ್ ತಕೊಂಡು ಗಂಟ್ಲಿಗೆ ಸ್ಟೀಮ್ ತಗೊಳ್ಳುವಂಥದ್ದು, ಕಾಫ್ ಸಪ್ರೆಸರ್ಸ್ ತಕೊಳ್ಬಹುದು, ಅಥವಾ ಮ್ಯೂಕೋಲೈಟಿಕ್ ಕಾಫ್ ಸಿರಪ್ಗಳಿರುತ್ತೆ ಅವುಗಳನ್ನ, ಅಥವಾ ಆಸ್ತಮಕ್ಕೆ ಉಪಯೋಗಿಸೋ ಬ್ರಾಂಕೋ ಡೈಲೇಟರ್ನ ಇವುಗಳನ್ನು ತಗೊಳ್ಬಹುದು. ಇನ್ನು ದೇಹಕ್ಕೆ ಸುಸ್ತು, ಮಾಂಸಖಂಡಗಳಲ್ಲಿ ನೋವು, ಲತ್ತಾರ್ಜಿ, ಏನೋ ಮಾಡ್ಲಿಕ್ಕೆ ಬೇಡ ಅಂತ ಅನಿಸುವಂಥದ್ದು, ಇದೆಲ್ಲ ಸಾಮಾನ್ಯ 2 ವಾರಗಳಲ್ಲಿ ನಾರ್ಮಲ್ ಆಗತ್ತೆ. ಇನ್ನು ಇದಕ್ಕೆ ನಾವೇನ್ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಈ ಸುಸ್ತಾದಾಗ ನಾವೇನ್ ಮಾಡ್ಬೇಕು, ಆದಷ್ಟು ವಿಶ್ರಾಂತಿ ತಗೊಳ್ಳುವಂಥದ್ದು, ನಿದ್ರೆ ಮಾಡುವಂಥದ್ದು, ಒಳ್ಳೆ ಆಹಾರ, ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಅನ್ನ ತಗೊಳ್ಳುವಂಥದ್ದು, ಜಾಸ್ತಿ ನೀರು ಕುಡಿಯುವುದು, ಪ್ರಾಣಾಯಾಮ, ಯೋಗಾಸನಗಳನ್ನು ಮಾಡುವಂಥದ್ದು, ಧ್ಯಾನ ಮಾಡುವ ಮೂಲಕ ನೀವು ಮನಸ್ಸನ್ನ ಎತ್ತರದಲ್ಲಿ ಇಟ್ಕೊಂಡು ಆ ಸುಸ್ತಿಂದ ಹೊರಗೆ ಬರ್ಬೋದು. ಇನ್ನು ಕೆಲವರಿಗೆ ಸಣ್ಣ ಮಟ್ಟಿನ ಜ್ವರ 10 ದಿನದ ನಂತರ ಕೂಡ ಬರ್ತಾ ಇರಬಹುದು. ಆಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಬೇರೆ ಇನ್ಫೆಕ್ಷನ್ ಇದೆಯಾ ಅಂತ ನೋಡ್ಕೊಳ್ಬೇಕು, ರಕ್ತ ಪರೀಕ್ಷೆ ಮಾಡಿ. ಏನು ಇಲ್ಲ ಅಂತ ಆದಾಗ ಬರೀ ಪ್ಯಾರಾಸಿಟಮಾಲ್ ತಗೊಳ್ಬಹುದು. ಯಾಕೆ ಈ ತರ ಸಣ್ಣ ಜ್ವರ ಬರ್ಬೋದು ಅಂತಂದ್ರೆ ನಮ್ಮ ದೇಹದಲ್ಲಿ ಏನ್ ಸಿಸ್ಟಮ್ ಅಂದ್ರೆ ಒಂದು ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಥರ್ಮೋಸ್ಟಾಟ್ ರೆಗ್ಯುಲೇಷನ್ ಅಂತ ಇದೆ. ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದ್ದಾಗ ಬಾಡಿ ಲೆವೆಲ್ ಇಷ್ಟು ಟೆಂಪರೇಚರ್ಗೆ ಅಂತ ಫಿಕ್ಸ್ ಮಾಡ್ತದೆ. ಆಗ ದೇಹ ಇಡೀ ಆ ಟೆಂಪರೇಚರ್ ನ ಮೇಂಟೈನ್ ಮಾಡ್ತದೆ. ಈ ವೈರಲ್ ಇನ್ಫೆಕ್ಷನ್ ಆದ್ಮೇಲೆ ಇದು ವಾಪಸ್ ರೆಗ್ಯುಲೇಟ್ ಆಗದೆ ಹೋದ್ರೆ ಆಗ ಸಣ್ಣ ಮಟ್ಟಿನ ಜ್ವರ ನಿಮ್ಗೆ ಬರ್ತಾ ಇರ್ಬೋದು. ಆಗ ಏನ್ ಮಾಡ್ಬೋದು ಅಂತಂದ್ರೆ ಆಗಾಗ ಟೆಂಪರೇಚರ್ ಇದೆಯಾ ಅಂತ ನೋಡೋದನ್ನ ಬಿಡ್ಬೇಕು. ಹೆಚ್ಚಿನ ಡಿಹೈಡ್ರೇಷನ್ ಆಗದಾಗ ನೋಡಿಕೊಳ್ಳುವುದು, ಚೆನ್ನಾಗಿ ನೀರು ಕುಡಿಯುವಂಥದ್ದು, ಒಳ್ಳೆ ಆಹಾರ ಸೇವನೆ ಮೂಲಕ ನಿಧಾನಕ್ಕೆ ಕಡಿಮೆ ಆಗ್ಬೋದು. ಮತ್ತೆ ಈ ಕೋವಿಡ್ ಬಂದು ಹೋದ್ಮೇಲೆ ಕೂಡ ನನಗೆ ಇನ್ನೊಮ್ಮೆ ಬರುತ್ತೇನೋ ಅಂತ ಗಾಬರಿಯಿಂದ ನಿದ್ದೆ ಇರುವಂತದ್ದು, ಆಮೇಲೆ 14 ದಿನ ಒಬ್ಬನೇ ಕೋಣೆಯಲ್ಲಿದ್ದು ಮನ್ಸಿಗೆ ಒಂಥರ ಬೇಸರ, ಆತಂಕ ಅದು ಇದ್ರೆ, ಆಗ ನೀವು 14 ದಿನದ ಹೊರಗೆ ಬಂದಾಗ ಮನೆಯವ್ರ ಜೊತೆ ಮಾತಾಡ್ತಾ, ಒಳ್ಳೆ ಪುಸ್ತಕ ಓದ್ತಾ, ಧ್ಯಾನ ಮಾಡ್ತಾ, ಉಸಿರಾಟದ ಎಕ್ಸರ್ಸೈಸ್ ಮಾಡ್ತಾ ನೀವು ಅದರಿಂದ ಹೊರಗೆ ಬರ್ಬೋದು. ಇನ್ನು ಕೆಲವರಿಗೆ ಜೀರ್ಣದಲ್ಲಿ ವ್ಯತ್ಯಾಸ ಆಗ್ಬೋದು, ಬೇದಿ ಇರ್ಬೋದು, ಹಸಿಮೆ ಕಡಿಮೆ ಇರ್ಬೋದು. ಆಗ ಜಾಸ್ತಿ ಮಸಾಲೆ, ಎಣ್ಣೆ, ಖಾರದ ಪದಾರ್ಥಗಳನ್ನ ಸೇವಿಸದೆ ಸ್ವಲ್ಪ ಸುಲಭವಾಗಿ ಜೀರ್ಣ ಆಗುವಂತ ಆಹಾರಗಳನ್ನ ನೀವು ತೆಗೆದುಕೊಳ್ಬೇಕು. ಇನ್ನು ನಾನು ಆಗ ಹೇಳಿದ ಹಾಗೆ ಕೆಲವು ಪೋಸ್ಟ್ ಕೋವಿಡ್ ಅಂದ್ರೆ ಅದರಿಂದ ಮತ್ತೆ ಮುಂದಕ್ಕೆ ಹಾರ್ಟ್ ಬೀಟ್ ಹೆಚ್ಚಾಗುವಂಥದ್ದು, ಅಥವಾ ಹೃದಯದ ಬಡಿತ ನಿಮ್ಗೆ ಫೀಲ್ ಆಗುವಂಥದ್ದು, ಅಥವಾ ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು, ಎದೆ ನೋವಾಗುವುದು, ಆಗ ನೀವು ತಕ್ಷಣ ವೈದ್ಯರನ್ನ ಭೇಟಿಯಾಗಿ ಚಿಕಿತ್ಸೆಯನ್ನ ಅದಕ್ಕೆ ಸರಿಯಾಗಿ ಪಡಿಬೇಕಾಗುತ್ತೆ. ಇನ್ನು ಇವಾಗ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರುವಂತದ್ದು ಜನವರಿ 16 ನಂತರ ಬಂದಿರುವಂತ ಕೋವಿಡ್ ವ್ಯಾಕ್ಸಿನ್ ಬೇಕೋ ಬೇಡವೋ ಅಂತ ತುಂಬಾ ಚರ್ಚೆ ಆಯ್ತು. ಆಕ್ಚುಲಿ ವ್ಯಾಕ್ಸಿನ್ ನಾವು ಹುಟ್ಟಿದಾಗಿಂದ ತಗೊಳ್ತಾ ಇದೀವಿ. BCG ತಗೊಳ್ತೀವಿ, ಪೋಲಿಯೋ ವ್ಯಾಕ್ಸಿನ್ ತಗೊಳ್ತೇವೆ, ಮತ್ತೆ DPT ತಗೊಳ್ತೇವೆ. ಆಗಾಗ ಗಾಯ ಆಗಿ ಬಿದ್ದಾದಾಗ ಟೆಟನಸ್ ಟಾಕ್ಸಾಯ್ಡ್ ತಗೊಳ್ತೀವಿ. ಹೆಪಟೈಟಿಸ್ ಬಿಗೆ HbA1 ಇದು ಹೆಪಟೈಟಿಸ್ ತಗೊಳ್ತೀವಿ. ಅನೇಕ ವ್ಯಾಕ್ಸಿನ್ಗಳನ್ನ, ರೋಟಾ ವೈರಸ್ ಗಳಿವೆ, ಪೋಲಿಯೋ ಡ್ರಾಪ್ಸ್ ಇದೆ, ಪೋಲಿಯೋ ಇಂಜೆಕ್ಷನ್ಸ್ ಇದೆ.
ಹಾಗಾಗಿ ವ್ಯಾಕ್ಸಿನ್ ಬಗ್ಗೆ ದೊಡ್ಡ ಭಯ ಬೇಕಾಗೇ ಇಲ್ಲ. ಮತ್ತಿರ್ಬೋದು ಹೇಗೆ 1 ವರ್ಷದಲ್ಲಿ ವ್ಯಾಕ್ಸಿನ್ ಬಂತು, ಅಷ್ಟು ವರ್ಷ ಬೇಕು ಇಷ್ಟು ವರ್ಷ ಬೇಕು ಅಂತ ಇತ್ತು. ಆದ್ರೆ ನಾನು ಆಗ ಹೇಳಿದಾಗ 2002ನೇ ಇಸ್ವಿಯಿಂದಲೇ ಈ ಕೊರೋನಾ ವೈರಸ್ ಪರಿಚಯ ನಮ್ಗಿತ್ತು. ಹಾಗಾಗಿ ಲ್ಯಾಬೊರೇಟರಿಗಳಲ್ಲಿ ಅದರ ಬಗ್ಗೆ ರಿಸರ್ಚ್ ಆಗ್ತಾನೆ ಇತ್ತು. ಈಗ ಬಂದಿರೋದು 2 ವ್ಯಾಕ್ಸಿನ್, ಒಂದು ಕೋವ್ಯಾಕ್ಸಿನ್, ಅದು ನಮ್ಮ ಭಾರತದ ಬಯೋಟೆಕ್ ನಲ್ಲಿ ಪ್ರೊಡ್ಯೂಸ್ ಆಗಿದ್ದು ಮಹಾರಾಷ್ಟ್ರದ ಪುಣೆಯಲ್ಲಿ. ಇದು ಇನ್ಆಕ್ಟಿವೇಟೆಡ್ ಡೆಡ್ ವೈರಸ್. ಅದು ನಮ್ಗೆ ಕಾಯಿಲೆನ ತರೋದಿಲ್ಲ, ಆದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಕೊರೋನಾ ವೈರಸ್ ಎಂಟರ್ ಆಗದಾಗೆ ಮಾಡಕ್ಕಾಗಲ್ಲ, ಎಂಟರ್ ಆದಾಗ ಕಾಯಿಲೆ ಜಾಸ್ತಿ ಸ್ವರೂಪಕ್ಕೆ ಹೋಗದಾಗೆ ನೋಡಿಕೊಳ್ತದೆ. ಇನ್ನೊಂದು ಕೋವಿಶೀಲ್ಡ್, ಅದು ಆಕ್ಸ್ಫರ್ಡ್ ನಲ್ಲಿ ಮತ್ತೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಜೊತೆಗೆ ಮಾಡಿರುವಂತದ್ದು. ಇದು ರೀಕಾಂಬಿನೆಂಟ್ ಟೆಕ್ನಾಲಜಿಯಿಂದ ಮಾಡಿರುವಂತದ್ದು. ಯಾವ ವ್ಯಾಕ್ಸಿನ್ ಬೇಕು, ಅದು ಬೆಟರ್ ಇದು ಬೆಟರ್ ಅನ್ನುವಂತ ಚರ್ಚೆ ಬೇಕಾಗಿಲ್ಲ. ಯಾವ ವ್ಯಾಕ್ಸಿನ್ ನಿಮ್ಗೆ ಅವೈಲೇಬಲ್ ಇದೆಯೋ ಅದನ್ನ ತೆಗೆದುಕೊಳ್ಬೇಕು. ಅದನ್ನು ಕೊಡೋದು ಮಾಂಸಖಂಡಕ್ಕೆ 0.5 ml ಅಷ್ಟು. ಆಮೇಲೆ 2 ಡೋಸ್ ಬೇಕು 4 ವಾರದ ಅಂತರಗಳಲ್ಲಿ. ಆಮೇಲೆ ಡೋಂಟ್ ಮಿಕ್ಸ್ ಅಪ್, ಅಂದ್ರೆ ಒಂದು ಕೋವ್ಯಾಕ್ಸಿನ್ ತಗೊಂಡಿದ್ರೆ ಕೋವ್ಯಾಕ್ಸಿನೇ ತಗೊಳ್ಬೇಕು, ಒಂದು ಕೋವಿಶೀಲ್ಡ್ ತಗೊಂಡಿದ್ರೆ ಕೋವಿಶೀಲ್ಡೇ ತಗೋಬೇಕು. ಅದಕ್ಕೊಂದು ಡಾಕ್ಟರ್ ತಮಾಷೆ ಮಾಡಿದ್ರು, ನೀವು ಯಾರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಅವ್ರ ಜೊತೆನೆ ಮದುವೆ ಆಗಿ ಅಂತ. ಎಂಗೇಜ್ಮೆಂಟ್ ಒಬ್ರ ಜೊತೆಗೆ, ಮದುವೆ ಒಬ್ರ ಜೊತೆಗೆ ಬೇಡ, ಡೋಂಟ್ ಮಿಕ್ಸ್ ಅಪ್ ದ ವ್ಯಾಕ್ಸಿನ್ ಅಂತ. ಇನ್ನು ವ್ಯಾಕ್ಸಿನ್ ತಗೊಂಡಾಗ ಸೈಡ್ ಎಫೆಕ್ಟ್ಸ್ ಏನ್ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಜ್ವರ, ತಲೆನೋವು, ಮೈಕೈ ನೋವು ಇರ್ಬೋದು. ಇಂಜೆಕ್ಷನ್ ತಗೊಳ್ಳೋದ ಸ್ಥಳದಲ್ಲಿ ನೋವು ಸ್ವಲ್ಪ ದಿನ ಇರ್ಬೋದು. 30 ನಿಮಿಷ ನೀವು ಅಲ್ಲೇ ಇದ್ದು ಏನು ಅಲರ್ಜಿ ರಿಯಾಕ್ಷನ್ ಆಗ್ಲಿಲ್ಲ, ಏನು ಆಗ್ಲಿಲ್ಲ ಅಂದ್ಮೇಲೆ ನೀವು ಅಲ್ಲಿಂದ ತೆರಳಬೇಕು. ಆಮೇಲೆ ಯಾರು ತಕೊಳ್ಬಾರ್ದು, ನಿಮ್ಗೆ ಮೊದಲನೇ ಇಂಜೆಕ್ಷನ್ ತಗೊಂಡಾಗ ಅಲರ್ಜಿ ಆಯ್ತಂದ್ರೆ 2 ಇಂಜೆಕ್ಷನ್ ತಗೊಳ್ಳೋದು ಬೇಡ. ಬೇರೆ ಡ್ರಗ್ ಅಲರ್ಜಿ ಇದ್ದಾಗ, ಫುಡ್ ಅಲರ್ಜಿ ಇದ್ದಾಗ ಬೇಡ. ಪ್ಲೇಟ್ಲೆಟ್ ಕಡಿಮೆ ಇದ್ದಾಗ ಅಥವಾ ರಕ್ತಸ್ರಾವ ಆಗುವಂತ ಕಾಯಿಲೆಗಳಿದ್ದಾಗ ತಗೊಳ್ಬಾರ್ದು. ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೃದಯದ ಕಾಯಿಲೆ, ಕ್ಯಾನ್ಸರ್ ಇರುವವರು ತಗೊಳ್ಬೇಕು. ಯಾಕಂದ್ರೆ ಕೋವಿಡ್ ಬಂದಾಗ ಅವರಿಗೆ ಅದು ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರುವ ಕಾರಣ. ಗರ್ಭಿಣಿ ಮತ್ತು ಹಾಲು ಕೊಡುವ ಮಹಿಳೆಯರ ಬಗ್ಗೆ ಇತ್ತೀಚೆಗೆ ಕೊಡ್ಬೇಕು, 3 ತಿಂಗಳ ನಂತರ ಕೊಡಿ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನು ಸರಿಯಾದ ವಿಚಾರಗಳು ನಮ್ಗೆ ತಿಳಿದು ಬರ್ಬೇಕಷ್ಟೇ. ಬೇರೆ ವ್ಯಾಕ್ಸಿನ್ ಅನ್ನು ತಗೊಳ್ಬಹುದಾ ಅಂತ 3-4 ವಾರಗಳ ಅಂತರಗಳಲ್ಲಿ ತಗೊಳ್ಬಾರ್ದು. ಇನ್ನು ಕೋವಿಡ್ ಬಂದವರು ಯಾವಾಗ ವ್ಯಾಕ್ಸಿನ್ ತಗೊಳ್ಬೇಕಾ ಅಂತ, ಕೋವಿಡ್ ಬಂದವರು ತಗೊಳ್ಬೇಕು, ಆದ್ರೆ 2 ತಿಂಗಳ ನಂತರ ತೆಗೆದುಕೊಳ್ಳೋದು ಒಳ್ಳೆಯದು. ಬೇರೆ ಯಾವುದೇ ಕಾಯಿಲೆ ಇದ್ದಾಗ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ವ್ಯಾಕ್ಸಿನ್ ಅನ್ನ ಪೋಸ್ಟ್ಪೋನ್ ಮಾಡಬೇಕು. 18 ವರ್ಷದ ನಂತರ ಎಲ್ಲರೂ ಕೂಡ ಈ ವ್ಯಾಕ್ಸಿನ್ ಅನ್ನ ತಗೊಳ್ಬಹುದು. ಆಮೇಲೆ ಇದು ದೈಹಿಕವಾಗಿ ಆಗ್ಲಿ, ಸಾಮಾಜಿಕವಾಗಿ ಆಗ್ಲಿ, ಮತ್ತೆ ಲೈಂಗಿಕವಾಗಿ ಆಗ್ಲಿ ಯಾವ ತೊಂದರೆಯನ್ನ ತರೋದಿಲ್ಲ. ಆಲ್ಕೋಹಾಲ್ ಸೇವನೆ 45 ದಿನಗಳ ಕಾಲ ಮಾಡದೆ ಇಡೋದು ಒಳ್ಳೇದು ಅಂತ ಹೇಳ್ತಾರೆ. ಈವನ್ ಅದರ್ವೈಸ್ ಆಲ್ಕೋಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಈಗ ನಾನು ನಿಮ್ಮ ಹತ್ರ ಇಷ್ಟೊತ್ತು ಕೊರೋನಾ ಹೇಗೆ ಬರುತ್ತೆ ನಿಮ್ಗೆಲ್ಲ ಗೊತ್ತು. ಡ್ರಾಪ್ಲೆಟ್ಸ್ ಇಂದ ಬರುತ್ತೆ, ಮೂಗಿಂದ ಬರುತ್ತೆ. ಹಾಗಾಗಿ ಮಾಸ್ಕ್ ಹಾಕೋದ್ರಿಂದ ಅದು ತಡೆಯುವಾಗಿ ನೋಡ್ಕೊಳ್ಬಹುದು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಂದ ಅಂದ್ರೆ ದೂರ 2 ಮೀಟರ್ ಅಂತರ ಮಾಡೋದ್ರಿಂದ, ಮತ್ತೆ ಕೊರೋನಾ ಇನ್ಫೆಕ್ಷನ್ ಇದ್ದವರು ಉಪಯೋಗಿಸಿದ ವಸ್ತುಗಳನ್ನು ನಾವು ಸ್ಪರ್ಶಿಸುವುದರಿಂದ ಬರುತ್ತೆ. ಹಾಗಾಗಿ ಮಾಸ್ಕ್ ಧರಿಸುವುದು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಕೈಯನ್ನ ಚೆನ್ನಾಗಿ ತೊಳ್ಕೊಳ್ಳೋದ್ರ ಮೂಲಕ ಬಾರದೆ ಇರುವ ಹಾಗೆ ನೋಡ್ಕೊಳ್ಬಹುದು. ಕಾಯಿಲೆ ಬಂದಾಗ ಹೇಳಿದೆ ಸಿಂಪ್ಟಮ್ಸ್ ಏನಿರುತ್ತೆ, 8 ದಿನಗಳ ನಂತರ ಏನಾಗ್ಬೋದು ಅಂತ. ಪೋಸ್ಟ್ ವೈರಲ್ ತೊಂದರೆಗಳ ಬಗ್ಗೆ ಮಾತಾಡಿದೆ, ವ್ಯಾಕ್ಸಿನ್ ಬಗ್ಗೆ ಮಾತನಾಡಿದ್ದೀನಿ. ಇನ್ನು ನೀವೇನಾದ್ರೂ ಸಾಂಕ್ರಾಮಿಕ ಬೇರೆ ಕಾಯಿಲೆಗಳ ಬಗ್ಗೆ ಮಾತಾಡಕ್ ಹೇಳಿದ್ದಾರೆ. ಯಾವ ಕಾಯಿಲೆಗಳು ಬರದಾಗೆ ನಾವು ನೋಡ್ಕೊಳ್ಬೇಕಾಗಿದ್ದು ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಆಹಾರ, ಶುದ್ಧ ವಾತಾವರಣ, ಶುದ್ಧ ಪರಿಸರ. ನಾವು ಶುದ್ಧ ಗಾಳಿಯನ್ನ ಇಟ್ಕೊಳ್ಬೇಕು ಅಂತಾದ್ರೆ ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸ್ಬೇಕು, ಕಾಡನ್ನ ಕಡಿಬಾರ್ದು, ಆದಷ್ಟು ವಾಹನಗಳ ಬಳಕೆಯನ್ನ ಕಮ್ಮಿ ಮಾಡುವುದು, ಅಷ್ಟೊತ್ತಿಗೆ ವಾತಾವರಣ ಚೆನ್ನಾಗೇ ಇರುತ್ತೆ. ಶುದ್ಧ ನೀರನ್ನ ನಿಮ್ಗೆ ಗೊತ್ತು, ನಮ್ಗೆ ಚೆನ್ನಾಗಿ ಡೌಟ್ ಇದ್ದಾಗ ಎಲ್ಲೂ ಹೊರಗಡೆ ನೀರು ಕುಡಿಬೇಡಿ. ಆತರ ಸಂಶಯ ಇದ್ದಾಗ ಕುದಿಸಿ ಆರಿಸಿದ ನೀರೇ ಕುಡೀರಿ, ಫಿಲ್ಟರ್ಡ್ ವಾಟರ್ ಯಾಕಂದ್ರೆ ನೀರಿನಲ್ಲಿ ಹೆಚ್ಚಿನ ಕಾಯಿಲೆಗಳು, ಇವಾಗ ಮಳೆಗಾಲದ ಬಂದಾಗ ಹೆಚ್ಚಿನ ಕಾಯಿಲೆಗಳು, ಇವಾಗ ಕಾಲರಾ ಇರ್ಬೋದು, ಡಯೇರಿಯಾ, ಹೆಪಟೈಟಿಸ್ ಎ, ಹೆಪಟೈಟಿಸ್ ಎ ಹೆಚ್ಚಾಗಿ ಇದ್ರಲ್ಲೇ ಮಾಡುದು. ಟೈಫಾಯ್ಡ್ ಕೂಡ ಹರಡೋದು ನೀರಿನಲ್ಲೇ ಮತ್ತು ಆಹಾರದಲ್ಲೇ.
ಈ ಟೈಫಾಯ್ಡ್ ಬರುವಂತ ಬ್ಯಾಕ್ಟೀರಿಯಾ ಹೇಗೆಂತಂದ್ರೆ ನಿಮ್ಗೆ ಟೈಫಾಯ್ಡ್ ಇಲ್ಲದೆ ಇದ್ದಾಗ ಕೂಡ ಮಲ ವಿಸರ್ಜನೆಯಲ್ಲಿ ಈ ಬ್ಯಾಕ್ಟೀರಿಯಾ ಹೋಗ್ತಾ ಇರುತ್ತೆ. ಯಾವಾಗ ನಮ್ಗೆ ಮತ್ತೆ ಸ್ಯಾನಿಟೈಸೇಷನ್, ನಾನು ಹೇಳಿದೆ ಶುದ್ಧ ವಾತಾವರಣ ಅಂತ, ಯಾವಾಗ ಸ್ಯಾನಿಟೈಸೇಷನ್ ಇಲ್ಲ ಅಥವಾ ಸ್ಯಾನಿಟರಿ ಟಾಯ್ಲೆಟ್ ಅನ್ನ ನಾವು ಉಪಯೋಗಿಸ್ತಾ ಇಲ್ಲ, ಮಲ ವಿಸರ್ಜನೆಯನ್ನ ಎಲ್ಲಂದ್ರಲ್ಲಿ ಮಾಡುವಂತದ್ದು, ಆಗ ಈ ನೀರಿನ ಸೋರ್ಸ್ ಅನ್ನ ಸೇರುವಂತದ್ದು, ಅಥವಾ ಈಗ ಹೌಸ್ ಫ್ಲೈಸ್ ಈ ಮಲದ ಮೇಲೆ ಕೂತ್ಕೊಂಡು ಅದು ತೆರೆದ ಆಹಾರದ ಮೇಲೆ ಕೂತ್ಕೊಳ್ಳುವಂತದ್ದು, ಆಗ ಅದು ಮತ್ತೆ ಅದನ್ನು ಸೇವಿಸಿದಾಗ ನಮ್ಗೆ ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ ನಾವು. ಮಲ ಡೈರೆಕ್ಟ್ ಆಗಿ ತಿಂದಾಗ ಆಗುತ್ತೆ, ಹಾಗಾಗಿ ಮತ್ತೆ ಆ ಟೈಫಾಯ್ಡ್ ಎಲ್ಲ ಬರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಬರುವಂತ ಕಾಯಿಲೆಗಳನ್ನ ನಾವು ತಡೆಗಟ್ಟಲಿಕ್ಕೆ ಎಲ್ಲಾ ಟಾಯ್ಲೆಟ್ ನ ಯೂಸ್ ಮಾಡುವಂತದನ್ನ ನೋಡ್ಕೊಳ್ಬೇಕು, ಶುದ್ಧ ನೀರನ್ನ ಸೇವಿಸ್ಬೇಕು, ಆಹಾರ ಶುದ್ಧವಾಗಿ ತಯಾರಾಗಿದ್ಯಾ ಅಂತ. ಒಬ್ಳು ಟೈಫಾಯ್ಡ್ ಮೇರಿ ಅಂತ ಇದ್ಲು, ಅವಳು ಹಾಸ್ಟೆಲ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ಲು, ಅವಳಿಗೆ ಏನು ತೊಂದರೆ ಇಲ್ಲ. ಆದ್ರೆ ಅವಳು ಅಡಿಗೆ ಮಾಡಿ ಯಾರು ಕೊಟ್ರೋ ಅವ್ರು ಊಟ ಮಾಡಿದವರಿಗೆಲ್ಲ ಟೈಫಾಯ್ಡ್ ಬರ್ತಾ ಇತ್ತು. ಯಾಕಂದ್ರೆ ಅವಳು ಎಸಿಂಪ್ಟಮ್ಯಾಟಿಕ್ ಇದ್ಲು, ಆ ಬ್ಯಾಕ್ಟೀರಿಯಾಸ್ ಅವಳ ಮಲ ವಿಸರ್ಜನೆಯಲ್ಲಿ ಹೋಗ್ತಾ ಇತ್ತು. ಅವಳು ಅಂದ್ರೆ ನಾವೀಗ ಮಲ ವಿಸರ್ಜನೆ ಮಾಡಿ ಕೈ ತೊಳೆದು ಬಂದಾಗ ಉಗುರಿನಲ್ಲಿ ಅಲ್ಲಿ ಇಲ್ಲಿ ಸೇರ್ಕೊಳ್ಬಹುದು. ಚೆನ್ನಾಗಿ ನಾವು ರನ್ನಿಂಗ್ ವಾಟರ್ ಅಂದ್ರೆ ನೀರ್ ಭರಿತಾ ಇರ್ಬೇಕು, ಅದ್ರಲ್ಲಿ ಸೋಪಲ್ಲಿ ಇವಾಗೆಲ್ಲ ಟಿವಿನಲ್ಲಿ ವಿಡಿಯೋದಲ್ಲಿ ಎಲ್ಲ ತೋರಿಸ್ತಾರೆ 20 ಸೆಕೆಂಡ್ ಹಿಂಗೆ ತೊಳಿತಾನೆ ಇರ್ಬೇಕಂತ. ಹಾಗೆ ತೊಳೆಯದೆ ಅಡಿಗೆ ಮಾಡಿದ್ರಿಂದ ಎಲ್ಲರಿಗೂ ಬಂತು. ಅದು ಟೈಫಾಯ್ಡ್ಗಿಂತ ಮಾತ್ರ ಅಲ್ಲ, ಬೇರೆ ಎಲ್ಲ ಕಾಯಿಲೆಗಳಿಗೂ ಕೂಡ. ಅಂದ್ರೆ ಯಾವುದು ಮಲ ವಿಸರ್ಜನೆಯಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇವನ್ ಕೊರೋನಾ ಕೂಡ ಮಲದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ, ಆದ್ರೆ ಅದು ಬೇಗ ಹೊರಗೆ ಬಂದ ತಕ್ಷಣ ಸಾಯುವ ಕಾರಣ ಅದು ಆ ಮೂಲಕ ಹರಡುವುದಿಲ್ಲ. ಈವನ್ ಅದರ್ವೈಸ್ ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಳೋದು ತುಂಬಾ ಮುಖ್ಯ. ಆಮೇಲೆ ಈ ಮಳೆಗಾಲದಲ್ಲಿ ಮತ್ತೆ ಬರುವಂತದ್ದು ಶೀತ, ನೆಗಡಿ, ಕೆಮ್ಮು. ಅದಕ್ಕೆ ಸಣ್ಣಕ್ಕೆ ಬಂದಾಗ ಕೂಡ ನಾವು ಆದಷ್ಟು ಮಳೆಯಲ್ಲಿ ನೆನೆಯದೇ ಇರುವ ಹಾಗೆ, ಬೆಚ್ಚಗೆ ಇಟ್ಕೊಳ್ಳುವ ಹಾಗೆ, ಶುದ್ಧ ನೀರು ಸೇವಿಸುವ ಹಾಗೆ, ಸ್ಟೀಮ್ ಇನ್ಹಲೇಷನ್, ಗಂಟ್ಲು ಬಂದ್ರೆ ಇನ್ಹಲೇಷನ್ ಮಾಡಬಹುದು. ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್, ಉಪ್ಪು ನೀರನ್ನು ಬಿಸಿನೀರಿಗೆ ಹಾಕಿ ಬಾಯಿ ಮುಕ್ಕಳಿಸುವುದಲ್ಲ ಗಾರ್ಗ್ಲಿಂಗ್, ಅದನ್ನ ಮಾಡೋದ್ರ ಮೂಲಕ ಕೂಡ ಇನ್ಫೆಕ್ಷನ್ ಕಡಿಮೆ ಆಗುವ ಹಾಗೆ ಕೂಡ ನೋಡ್ಕೊಳ್ಬಹುದು. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಅದಕ್ಕೆ ಉತ್ತರ ಕೊಡೋಣ. ಹಲೋ ಹಲೋ, ಮಾತಾಡೋದು ಕೇಳ್ತಿತ್ತಲ್ಲ ಮೇಡಮ್? ಕೇಳ್ತಾ ಇತ್ತು. ಪ್ರಶ್ನೆ ಇದ್ರೆ ಕೇಳಿ, ಅದು ನಾನೇನಾದ್ರೂ ಆಮೇಲೆ ಹೆಚ್ಚಿನ ಎಲ್ಲರೂ ಹೇಳ್ತಾ ಇರೋದು ಅರ್ಧ ಭಯದಿಂದಾನೇ ಆಗತ್ತೆ ಅಂತ. ಒಂದು, ನನ್ಗೆ ಕೊರೋನಾ ಬರುತ್ತಾ ಅಂತ ಭಯ, ಕೊರೋನಾಕ್ಕೆ ಟೆಸ್ಟ್ಗೆ ಕೊಟ್ಮೇಲೆ ಪಾಸಿಟಿವ್ ಬರುತ್ತಾ ಅಂತ ಭಯ, ಪಾಸಿಟಿವ್ ಬಂದ್ಮೇಲೆ ನನ್ಗೆ ಜೋರಾಗುತ್ತಾ ಅಂತ ಭಯ, ಜೋರಾದ್ಮೇಲೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗುತ್ತಾ ಅಂತ ಭಯ, ಬೆಡ್ ಸಿಕ್ಲಿಲ್ಲ ಅಂದ್ರೆ ಸಿಕ್ಕಿದ್ರೆ ಆಕ್ಸಿಜನ್ ಸಿಗುತ್ತಾ ಅಂತ ಭಯ, ಆಕ್ಸಿಜನ್ ಸಿಕ್ಕಿದ್ಮೇಲೂ ಕೂಡ ICU ನಲ್ಲಿ ಕಾಲಿರುತ್ತಾ ಅಂತ ಭಯ. ಹಾಗಾಗಿ ಆವಾಗ ಜಯಪ್ರಕಾಶ್ ಸರ್ ಹೇಳಿದ್ರಲ್ಲ, ಭಯ ಬೇಡ ಅಂತ. ಅದು ಒಂದು ವ್ಯಾಕ್ಸಿನ್ ಹಾಗೆ, ಹೇಗೆ ವ್ಯಾಕ್ಸಿನ್ ಕೆಲಸ ಮಾಡುತ್ತೋ, ಭಯಂ ಸರ್ವ ಅಂದ್ರೆ ಭಯ ಇಲ್ಲದೆ ಎಲ್ಲ ಕಡೆಗೂ ನಾವು ಗೆಲ್ಲಿಕ್ಕೆ ಸಾಧ್ಯ ಆಗತ್ತೆ. ಎಲ್ಲ ಕೂಡ ಅಂದ್ರೆ ಈಗ ಸಾಮಾಜಿಕವಾಗಿ ಮತ್ತೆ ಆರೋಗ್ಯದ ಸಿಸ್ಟಮ್ ಏನಿದೆ, ಎಲ್ರು ಕೂಡ ಹಗಲು ಇರುಳು ಅನ್ನದೆ ದುಡಿತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಸಿಸ್ಟರ್ಸು, ಡಾಕ್ಟರ್ಸು, ಲ್ಯಾಬ್ ಟೆಕ್ನಿಷಿಯನ್ಸು, ಫಾರ್ಮಸಿಸ್ಟ್ಗಳು, ಸಂಚಾರದಲ್ಲಿ ಇರ್ಬೋದು, ಪ್ರತಿಯೊಬ್ರು ಕೂಡ. ಬ್ಯಾಂಗ್ಳೂರಲ್ಲಿ ನೀವು ಮಾತಾಡಿದ್ರೆ ಎಲ್ರು ಸಿಚುವೇಶನ್ ಇಸ್ ನಾಟ್ ಗುಡ್ ಮೇಡಮ್, ಸಿಚುವೇಶನ್ ಇಸ್ ನಾಟ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಅರ್ಧ ನಮ್ಮ ಅಜಾಗರೂಕತೆ. ನಮ್ಗೆ ಗೊತ್ತೀಗ ಕೇಳಿದ್ರು ಈಗ ಸೆಕೆಂಡ್ ವೇವ್ ಯಾಕೆ ಬಂತ ಅಂತ. ಮೊದಲಿನ ವೇವ್ ಬಂದಾಗ ನಮ್ಗೆ ಜಾಸ್ತಿ ಆಗ್ಲಿಲ್ಲ ಆಗ, ಯಾಕಂದ್ರೆ ಲಾಕ್ಡೌನ್ ಬೇಗ ಮಾಡಿದ್ವಿ, ಎಲ್ಲರಿಗೂ ಭಯ ಇತ್ತು, ಎಲ್ಲ ಮನೆ ಒಳಗೆ ಇದ್ರು. ಸೆಕೆಂಡ್ ವೇವ್ಗಾದಾಗ ನನ್ಗೇನು ಆಗಲ್ಲ, ನನಗೆ ಕೊರೋನಾ ಬರಲ್ಲ ಅನ್ನುವಂತ ಒಂದು ಹುಸಿ ಬಂಡು ಧೈರ್ಯ. ಬಂದ ಮೇಲೂ ಕೂಡ ಸರಿಯಾದ ಐಸೋಲೇಷನ್ ಮಾಡ್ಲಿಲ್ಲ, ಕ್ವಾರಂಟೈನ್ ಮಾಡ್ಲಿಲ್ಲ. ಅದಾದ್ಮೇಲೆ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಬಂದಾಗ ಕೂಡ, ಈಗ್ಲೂ ಕೂಡ ನಾನು ಆಗ ಹೇಳಿದೆ, ಯಾರಿಗೆ ಇನ್ಫ್ಲಮೇಟರಿ ಪ್ರೊಸೆಸ್ ಜಾಸ್ತಿ ಆಗುತ್ತೆ ಅವ್ರ ಆಸ್ಪತ್ರೆ ತಲುಪುವಾಗ ತಡ ಆಗುತ್ತಾ ಇದೆ. ಒಂದು ಅವರೇ ಬರೋದಿಲ್ಲ, ಒಂದು ಆಸ್ಪತ್ರೆಯ ಸೌಲಭ್ಯಗಳ ಕೊರತೆ ನನಗೆ ಗೊತ್ತಿಲ್ಲ, ಬಟ್ ಅದು ಒಂದು ಭಾಗದಲ್ಲಿ ಅದು ಇರ್ಬೋದು. ಆದ್ರೆ ಸಭೆ ಸಮಾರಂಭಗಳನ್ನ ಮಾಡುವಂತಿದ್ದು, ಮದ್ವೆ ಮಾಡಿದ್ದು, ಓಪನ್ ಫಂಕ್ಷನ್ ಗಳನ್ನ ಮಾಡಿದ್ದು,
ಅಲ್ಲಿ ಯಾವುದೇ ಸಾಮಾಜಿಕ ಅಂತರವನ್ನ, ಮಾಸ್ಕ್ ಅನ್ನ ಉಪಯೋಗಿಸದೇ ಇದ್ದದ್ದು ಎಲ್ಲ ನಾವು ನೋಡಿದೀವಿ. ಹಾಗಾಗಿ ಈ 2ನೇ ಅಲೆಗೆ ಪ್ರತಿಯೊಬ್ರು ಕೂಡ ಜವಾಬ್ದಾರಿಗಳಾಗ್ತಾರೆ. ಈಗ ಒಬ್ರ ಮನೆಯಲ್ಲಿ ತೊಂದರೆ ಆಗಿದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಅದಕ್ಕೆ ಜವಾಬ್ದಾರರಾಗಿರ್ತಾರೆ. ಒಂದು ಬರದ ಹಾಗೆ ನೋಡುದ್ರಲ್ಲಿ, ಬಂದಾಗ ತಡೆಗಟ್ಟುವಲ್ಲಿ, ಬಂದ ಮೇಲೆ ಅವರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋದ್ರಲ್ಲಿ ಕೂಡ ಪ್ರತಿಯೊಬ್ರು ಕೂಡ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವುದು ಈ ಪರಿಸ್ಥಿತಿಯಲ್ಲಿ ತುಂಬಾ ತುಂಬಾ ಮುಖ್ಯ ಆಗುತ್ತೆ. ಎಸ್, ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮೇಡಮ್. ಹಾ, ನನ್ನ ಹೆಸರು ಸುನಿಲ್ ಅಂತ ಮೇಡಮ್. ಹಾ. ಇದು ಮೇಡಮ್, ಇದು ಬ್ಲಡ್ ಕಂಟೆಂಟ್ ಅಲ್ಲಿ ಎಸಿನೋಫಿಲಸ್ ಕಂಟೆಂಟ್ ವ್ಯತ್ಯಾಸಗೊಂಡಾಗ ಅದು ಏನಕ್ಕೋಸ್ಕರ ವ್ಯತ್ಯಾಸಗೊಳ್ತದೆ ಮೇಡಮ್? ಎಸ್, ಇದ್ರಲ್ಲಿ ಬ್ಲಡ್ ಅಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತೆ ಪ್ಲೇಟ್ಲೆಟ್ಸ್ ಮೇನ್ ಇರುವಂತದ್ದು. ಈ ಬಿಳಿ ರಕ್ತ ಕಣಗಳಲ್ಲಿ ನ್ಯೂಟ್ರೋಫಿಲ್ಸ್, ಇಯೋಸಿನೋಫಿಲ್ಸ್, ಬೇಸೋಫಿಲ್ಸ್ ಮತ್ತೆ ಲಿಂಫೋಸೈಟ್ಸ್ ಅಂತ ಇದೆ. ಅವುಗಳಿಗೆ ಬೇರೆ ಬೇರೆ ಕೆಲಸ ಇದೆ. ಸಾಮಾನ್ಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ನ್ಯೂಟ್ರೋಫಿಲ್ಸ್ ಜಾಸ್ತಿ ಆಗುತ್ತೆ. ಈ ವೈರಲ್ ಇನ್ಫೆಕ್ಷನ್ ಆದಾಗ ಲಿಂಫೋಸೈಟ್ಸ್ ಜಾಸ್ತಿ ಆಗುತ್ತೆ. ಈ ಇಯೋಸಿನೋಫಿಲ್ಸ್ ಅಲರ್ಜಿಗೆ, ಅಂದ್ರೆ ಈ ಅಲರ್ಜಿ ಜಾಸ್ತಿ ಇರುವವರಲ್ಲಿ ಇಯೋಸಿನೋಫಿಲ್ಸ್ ಜಾಸ್ತಿ ಇರುತ್ತೆ. ಓಕೆ ಓಕೆ. ಅದು ಕಡಿಮೆ ಮಾಡೋದಕ್ಕೆ ಅದು ಜಾಸ್ತಿ ಆದಾಗ ಏನೋ ಸಮಸ್ಯೆ ಏನಾಗುತ್ತೆ ಮೇಡಮ್? ಇಲ್ಲ, ಈಗ ಇಯೋಸಿನೋಫಿಲ್ಸ್ ಜಾಸ್ತಿ ಇದ್ದಾಗ ಏನಿರುತ್ತೆ ಅಂದ್ರೆ ಆಗಾಗ ನೆಗಡಿ ಆಗೋದು, ಶೀತ ಆಗೋದು, ಮೈ ತುರಿಸುವಂತದ್ದು ಎಲ್ಲ ಅಲರ್ಜಿಕ್ ರಿಯಾಕ್ಷನ್ಸ್ ಜಾಸ್ತಿ. ಅದಕ್ಕೆ ಮಾತ್ರೆಗಳಿದೆ. ಹೆಟ್ರಜಾನ್ ಅಂತ ಟ್ಯಾಬ್ಲೆಟ್ ಇದೆ, 3 ವಾರಕ್ಕೆ ಕೊಡ್ತಾರೆ. ಅದನ್ನ ತಗೊಂಡಾಗ ಕಮ್ಮಿ ಆಗತ್ತೆ. ಮತ್ತೆ ನಾವ್ ಏನ್ ಮಾಡ್ಬೇಕು, ನಮ್ಗೆ ಯಾವ್ದ್ರಿಂದ ಅಲರ್ಜಿ ಆಗತ್ತೆ ಅಂತ ನೋಡ್ಬೇಕು. ಕೆಲವು ಸರ್ತಿ ಕೆಲವು ಆಹಾರಗಳಿಂದ ಬರುತ್ತೆ. ಇದು ಯಾವ್ದ್ರಿಂದ ನನ್ಗೆ ಅಲರ್ಜಿ ಆಗ್ತದೆ ಅದನ್ನು ನೋಡಿ ಕಡಿಮೆ ಮಾಡ್ಬೋದು. ಮತ್ತೆ ಇವಾಗ ಯಾವ್ದ್ರಿಂದ ಅಲರ್ಜಿ ಆಗ್ತದೆ ಅಂತ ಟೆಸ್ಟ್ ಮಾಡುವಂತ ಕೆಲವು ಟೆಸ್ಟ್ಗಳಿವೆ. ಅಂದ್ರೆ ನಿಮ್ಗೆ ಸಣ್ಣ ಅಲರ್ಜಿದು ಡೋಟನ್ನೆಲ್ಲ ಕೊಟ್ಟು, ಚರ್ಮಕ್ಕೆ ಕೊಟ್ಟು, ಅದ್ರಲ್ಲಿ ಯಾವ್ದು ರಿಯಾಕ್ಷನ್ ಆಗ್ತದೆ ಅದ್ರ ವಿರುದ್ಧ ಪ್ರೊಡ್ಯೂಸ್ ಮಾಡಿ ಕೊಡುವಂತ ಟ್ರೀಟ್ಮೆಂಟ್ ಕೂಡ ಇದೆ. ಅದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಮತ್ತೆ ಸ್ವಲ್ಪ ಕಷ್ಟ ಕೂಡ. ತುಂಬಾ ಅಲರ್ಜಿ ಇರುವವರು ಅದನ್ನ ಟ್ರೀಟ್ಮೆಂಟ್ ತಕೊಂಡು ಗುಣಪಡಿಸ್ಕೊಂಡವರು ಇದ್ದಾರೆ. ಓಕೆ ಓಕೆ. ಇದರಿಂದ ದೊಡ್ಡ ಸಮಸ್ಯೆ ಏನು ಇಲ್ಲ ಅಲ್ಲ ಮೇಡಮ್? ಇಲ್ಲ, ಏನಿರೋದಿಲ್ಲ. ಆದಷ್ಟು ನಿಮ್ಗೆ ತುಂಬಾ ನೆಗಡಿ ಆದಾಗೆಲ್ಲ ಸಿಂಪ್ಟಮ್ಯಾಟಿಕ್ ತಗೊಳ್ಬಹುದು. ಸ್ಟೀಮ್ ತಕೊಳ್ಳೋದು ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು. ತುಂಬಾ ನೆಗಡಿ ಆಗ್ತದೆ, ತುಂಬಾ ಇದಾಗ್ತದೆ ಅಂದಾಗ ನೀವು ಶೀತಕ್ಕೆ ಮಾತ್ರೆಗಳನ್ನ ತಗೋಬಹುದು. ಎಸಿನೋಫಿಲ್ಸ್ ತುಂಬಾ ಜಾಸ್ತಿ ಆಗಿದೆ ಅಂದ್ರೆ ಹೆಟ್ರಜಾನ್ ಕೋರ್ಸ್, ಅದು 3 weeks 21 daysಗೆ ಟ್ಯಾಬ್ಲೆಟ್ ತಗೊಳ್ಬಹುದು. ಅದನ್ನ ವೈದ್ಯರ ಸಲಹೆ ಮೇಲೆ ತಗೊಳ್ಬಹುದು. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್. ಬೇರೆ ಯಾವ್ದೊಂದು ಪ್ರಶ್ನೆ ಇದ್ರೆ ಕೇಳಿ. ಬಿಟ್ರೆ ಲೈಕ್ ಕೊರೋನಾದ ಬಗ್ಗೆ ಏನಾದ್ರೂ ಇದ್ರೆ ನಾನು ಕವರ್ ಮಾಡದೆ ಬಾಕಿ ಆಗಿದ್ರೆ ಹೇಳಿ. ಹಲೋ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಈಗ ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಇದೆಯಲ್ಲ ಮೇಡಮ್, ಅದ್ರಲ್ಲಿ ಡಿಫ್ರೆನ್ಸ್ ಇದ್ದು ಅದು ಏನಾದ್ರು ವ್ಯತ್ಯಾಸ ಇದೆಯಾ ಅದ್ರಲ್ಲಿ? ಈಗ ನಮ್ಗೆ ವ್ಯಾಕ್ಸಿನ್ ತಕೊಳ್ಳೋರಿಗೆ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಅಂತ ನೀವು ಆಲೋಚನೆ ಮಾಡ್ಲಿಕ್ಕಿಲ್ಲ. ಯಾವ್ದು ಸಿಗ್ತದೆ ಅದನ್ನ ತಗೊಳ್ಬೇಕು. ವ್ಯತ್ಯಾಸ ಏನಂತಂದ್ರೆ, ಕೋವ್ಯಾಕ್ಸಿನ್ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅದು ಇನ್ಆಕ್ಟಿವೇಟೆಡ್ ಡೆಡ್ ವೈರಸ್. ಅಂದ್ರೆ ಆ ವೈರಸ್ ಅನ್ನ ಸಾಯಿಸಿ ಅದರ ವೈರಸ್ ಅನ್ನ ನಮ್ಮ ದೇಹಕ್ಕೆ ಕೊಡೋದು. ಹಾಗಾದ್ರೆ ಕಾಯಿಲೆ ತರೋದಿಲ್ಲ, ನಮ್ಮ ಇದು ಇನ್ಫೆಕ್ಷನ್ ಬಾರದ ಹಾಗೆ, ಇನ್ಫೆಕ್ಷನ್ ಜಾಸ್ತಿ ಆಗ್ದಾಗ ನೋಡ್ಕೊಳ್ತದೆ. ಕೋವಿಶೀಲ್ಡ್ ಅದನ್ನೇನ್ ಮಾಡಿದಾರೆ ಅಂತಂದ್ರೆ, ಬೇರೆ ವೈರಸ್ಗೆ, ಅಡಿನೋ ವೈರಸ್ ಬೇರೆ ವೈರಸ್ಗೆ ಚಿಂಪಾಂಜಿಯಲ್ಲಿ ಕೊಟ್ಟು ಇದರ ಪ್ರೋಟೀನ್ ಅನ್ನ ಅದರ ಸುತ್ತ ಇರುವ ಹಾಗೆ ಮಾಡಿದ್ದಾರೆ. ಸೊ ಪ್ರೋಟೀನ್ ಏನು ಎಡಿನೋ ವೈರಸ್ ನ ಹೊರಗಿರೋ ಪ್ರೋಟೀನ್ ಅದಕ್ಕೆ ಅಂಟಿಸಿ ಅದನ್ನ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ನಮ್ಗೆ ಕೊರೋನಾದ ವಿರುದ್ಧದ ಇಮ್ಯೂನ್ ಸಿಸ್ಟಮ್ ಅನ್ನ ಎಚ್ಚರ ಮಾಡ್ತದೆ ಅಷ್ಟೇ. ಹಾಗಾಗಿ ಅದು ಕೆಲಸ ಮಾಡುವ 2 ರೀತಿಗಳು ಬೇರೆ. ಅದು ಒಂದರಿಂದ ಒಂದಕ್ಕೆ ಅದು ಸಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೋವಿಶೀಲ್ಡ್ ಕೆಲಸ ಮಾಡುವ ಹಾಗೆ ಕೋವ್ಯಾಕ್ಸಿನ್ ಕೂಡ ಕೆಲಸ ಮಾಡ್ತದೆ. ಅಷ್ಟನ್ನು ನಾವು ಜನರಲ್ ಪಬ್ಲಿಕ್ ನೆನ್ಪಿಟ್ಕೊಂಡ್ರೆ ಸಾಕು. ಜಾಸ್ತಿ ಕನ್ಫ್ಯೂಷನ್ ಮಾಡೋದು ಬೇಡ. ಕೋವಿಶೀಲ್ಡ್ ಅಲ್ಲಿ ಅದು ಚೆನ್ನಾಗಿದೆ, ಕೋವ್ಯಾಕ್ಸಿನ್ ಇದು ಒಳ್ಳೇದಿದೆ, ಆ ತರದ್ದು ಬೇಡ. ಯಾಕಂದ್ರೆ ಯಾವ್ದು ಸಿಕ್ತದೋ ಅದನ್ನ ತಕೊಳ್ಳೋದು ಒಳ್ಳೇದು. ಈಗ ಇನ್ನೀಗ ನೆಕ್ಸ್ಟ್ ಈಗ ಸ್ಪುಟ್ನಿಕ್ ಇಂದ ಬರ್ತದೆ, ರಷ್ಯಾದಿಂದ ಬರ್ಬೋದು, ಅದನ್ನ ಅವಾಗ ಸಿಕ್ಕಿದನ್ನು ತಕೊಳ್ಳೋದು ಬೆಟರ್. ನಾನು ಅದಕ್ಕೆ ಕಾಯ್ತೇನೆ ಇದಕ್ಕೆ ಕಾಯ್ತೇನೆ ಅಂತಂದ್ರೆ ಯು ವಿಲ್ ಬಿ ವೇಸ್ಟಿಂಗ್ ಟೈಮ್.
ಎರಡು ಭಾರತದಲ್ಲೇ ಆಗಿದ್ದು. ಕೋವ್ಯಾಕ್ಸಿನ್ ಇಲ್ಲಿ ಪುಣೆಯಲ್ಲಿ ಆಯ್ತು. ಬೇರೆ ಪ್ರಶ್ನೆ ಇದೆಯಾ? ಹಲೋ, ಎಲ್ಲ ಸಂಶಯ ಪರಿಹಾರ ಆಗಿದ್ಯಾ? ಜಯಪ್ರಕಾಶ್ ಸರಿ ಹೇಳಿದ್ದೀವೆಲ್ಲ. ಹಲೋ ಮೇಡಮ್, ಸರಿಯಾಗಿದೆ ಮೇಡಮ್, ಇನ್ಫಾರ್ಮೇಟಿವ್ ಆಗಿತ್ತು. ಎಲ್ಲ ಕವರ್ ಮಾಡಿದ್ರಿ? ಎಲ್ಲ ಕವರ್ ಆಗಿದೆಲ್ಲ? ಆಗಿದೆ ಮೇಡಮ್. ಓಕೆ. ಇನ್ನೊಂದು ನೆನ್ಪಿಟ್ಕೊಳ್ಬೇಕಾಗಿದ್ದು, ವ್ಯಾಕ್ಸಿನ್ ತಗೊಂಡ್ಮೇಲೆ ನನ್ಗೆ ಬರುದಿಲ್ಲ ಅಂತ ಯಾವುದೇ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮತ್ತೆ ಹ್ಯಾಂಡ್ಸ್ ಅಂಡ್ ಸ್ಯಾನಿಟೈಸೇಷನ್ ಬೇಕು. ಕೊರೋನಾ ಬಂದ್ರೆ ಜಾಸ್ತಿ ಆಗೋದಿಲ್ಲ ಅಥವಾ ಮೈಲ್ಡ್ ಸಿಂಪ್ಟಮ್ಸ್ ಆಗಿ ಹೋಗ್ಬೋದು ಅಂತ ಅರ್ಥ. ಒಂದ್ಸರ್ತಿ ಕೊರೋನಾ ಬಂದ್ಮೇಲೆ ಕೂಡ ನನಗೆ ಬರುವುದಿಲ್ಲ ಅಂತ ಅನ್ನುವಂತ ಹುಂಬಧೈರ್ಯ ಕೂಡ ಬೇಡ. ಯಾಕಂದ್ರೆ ಕೊರೋನಾದ ವೈರಸ್ ಮ್ಯೂಟೆಂಟ್ ಚೇಂಜ್ ಆಗ್ತಾ ಇದೆ ಅಂತ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ನಾವು ತಗೊಳ್ಳುವ ಜಾಗ್ರತೆಯನ್ನ 100% ತಗೊಳ್ಳೇಬೇಕು. ಯಾವ ಕಾರಣಕ್ಕೂ ಅದ್ರಲ್ಲಿ ನಾವು ನನ್ಗೆ ಬಂದ್ರೆ ಏನ್ ತೊಂದ್ರೆ ಆಗುದಿಲ್ಲ ಹಾಗೆ ಹೀಗೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಷ್ಟು ದಿನ ಈಗ ಆಗ್ತಾ ಇರೋದು ಅದೇ. ಇನ್ನಾದ್ರೂ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ ಈ ವಿಷಯದಲ್ಲಿ. ಸುಜಿತ್ ಅವ್ರಿ, ಯಾರಿದ್ದಾರೆ ಸೇವಾ ಸಂಗಮದವರು? ಇದ್ದಾರೆ ಸರ್. ಮೇಡಮ್ ಮುಗಿಸೋದ ಅಲ್ಲ? ನನಗೊಂದು ಡೌಟ್ ಇದೆ ಮೇಡಮ್. ಈಗ ಕೇಳಿ. ಒಬ್ಬ ಮನುಷ್ಯನ ಮೇಲೆ ಅದು ಚೇಂಜ್ ಆಗ್ತಾ ಉಂಟಲ್ಲ? ಅದಿವಾಗ ಅದು ಸ್ಟಡಿಯಲ್ಲಿ ಉಂಟು, ಹೇಗೆ ಏನಂತ ಗೊತ್ತಿಲ್ಲ. ಮನುಷ್ಯರಿಂದ ಚೇಂಜ್ ಆಗುವ ಸಾಧ್ಯತೆಗಳು ಇದೆ. ಈಗ ಮನುಷ್ಯರಲ್ಲೇ ಆಗ್ಬೇಕಷ್ಟೇ. ಆದ್ರೆ ಯಾಕಂದ್ರೆ ನಾವು ಅದ್ರ ವಿರುದ್ಧ ಇದ್ ಮಾಡಿದಾಗ ಅದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲ, ಹಾಗೆ ಅದು ಮಾಡ್ತದೆ. ಇವಾಗ ಉದಾಹರಣೆಗೆ ಟಿಬಿಯಲ್ಲಿ ಕೂಡ, ಟಿಬಿಗೆ ನಾವು ಏನು ಮೆಡಿಸಿನ್ಸ್ ಹಾಕ್ತಾ ಇದ್ವಿ, ಆ ಮೊದ್ಲು ಹಾಕಿದ ಮೆಡಿಸಿನ್ಸ್ ಈಗ ಆಗ್ತಾ ಇಲ್ಲ. ಅದು ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತಾ ಇದ್ದೀವಿ ನಾವು. ಹಾಗೆ ಬಾಡಿಯಲ್ಲಿ ಕೂಡ ವ್ಯತ್ಯಾಸಗಳಾಗ್ತಾನೆ ಹೋಗ್ತದೆ. ಮತ್ತೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂತ ಬೇರೆ ಇದೆ ಇವಾಗ ಟಿಬಿಯಲ್ಲಿ. ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕೊರೋನಾ ಟೈಮ್ ನಲ್ಲಿ, ಕೊರೋನಾ ಮುಗಿದ ತಕ್ಷಣ ಟಿಬಿ ಜಾಸ್ತಿ ಆಗೋ ಸಾಧ್ಯತೆಗಳಿವೆ ಅನ್ನುವಂತ ಟೆನ್ಷನ್ ಅಲ್ಲಿ ಕೂಡ ಇದ್ದಾರೆ ವೈದ್ಯ ಲೋಕ. ಹಲೋ ಮೇಡಮ್. ಹೇಳಿ ಮೇಡಮ್, ಈಗ 45 ವರ್ಷದ ಮೇಲ್ಪಟ್ಟವರಿಗೆಲ್ಲ ಲಸಿಕೆ ಸಿಕ್ಕಿದೆ, 2 ಡೋಸ್ ಆಗ್ತಾ ಇದ್ದಾರೆ ಅಂತೆಲ್ಲ ಆಯ್ತು. ಮತ್ತೆ 18ರಿಂದ 45 ಒಳಗಡೆ ಕೊಡೋಣ ಅಂತ ಇತ್ತು, ಮತ್ತೆ ಲಸಿಕೆ ಕೂಡ ಅವೈಲೇಬಲ್ ಇಲ್ಲ ಅಂತ ಆಯ್ತು. ಓಕೆ, ಈಗ 18ರ ಕೆಳಗಡೆ ಮೇಡಮ್ ಏನಾದ್ರು ನಡೀತಾ ಇದೆಯಾ ಅದ್ರ ಬಗ್ಗೆ ರಿಸರ್ಚ್? ಏನಾದ್ರು 18ರ ಕೆಳಗಡೆ ಬರುವಂತ ಮಕ್ಕಳಿಗೆ ಹೇಗೆ ಕಂಟ್ರೋಲ್ ಆಗೋದು ನಡೀತಾ ಇದೆಯಾ ಅದ್ರ ಬಗ್ಗೆ, ಶೀತ ಗೀತ ಆದಾಗ? ಆಕ್ಚುಲಿ ಇವಾಗ ನಾವು ನೋಡಿದಾಗೆ ಕೋವ್ಯಾಕ್ಸಿನ್ ಅನ್ನು 12 ವರ್ಷದವರೆಗೆ ಕೊಡ್ಬೋದು ಅಂತ ಬಂದಿದೆ. ಬಟ್ ಈಗ ಅವರು ಈಗ ಸ್ಕೂಲ್ಗಳು ಯಾವ್ದು ಇಲ್ವಲ್ಲ, 18 ವರ್ಷದಿಂದ ತಿರುಗೋದು ಜಾಸ್ತಿ 18 ವರ್ಷದವರಲ್ಲ. 12 ವರ್ಷದವ್ರನ್ನಾದ್ರೆ ಕೈಕಾಲು ಕಟ್ಟಿ ಮನೇಲಿ ಕೂರಿಸಬಹುದು. ಅಲ್ಲ ಮೇಡಮ್, ಸ್ಟಡಿ ಆಗಿದೆ. ಮೇಡಮ್ ಈಗ 3rd ಅಲೆ ಅಂತ ಹೇಳ್ತಾರಲ್ಲ, 3ನೇ ಅಲೆ ಏನೋ ಬರ್ತದೆ ಅಂತ, ಅದು ಸಣ್ಣ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಅಂತ ಈಗ ನಾವು ಹೇಳ್ತಾ ಇದ್ದಾರೆ. ಆವಾಗ ಸುನಿಲ್ ಹೇಳಿದಾಗೆ 18 ವರ್ಷದ ಕಡಿಮೆನವರು ಆಯ್ತಲ್ಲ, ಅಷ್ಟೊತ್ತಿಗೆ ನಾವು 18 ಕವರ್ ಆಗಿರ್ತದಲ್ಲ, 12 ವರ್ಷದವರೆಗೆ ಕೊಡುವ ಹಾಗೆ ಅಷ್ಟೊತ್ತಿಗೆ ಬರದ ಹಾಗೆ ನೋಡಿಕೊಳ್ಳುವ. ಹೋಗ್ಬಾರ್ದು ಬೆಸ್ಟ್. ಆಕ್ಚುಲಿ ಈ ತರದ ಅಲೆಗಳೇ ನಮ್ಮನ್ನು ಮತ್ತೆ ಆತಂಕಕ್ಕೆ ಇದಾಗ್ತದೆ. ನಾವು ಮಾನಸಿಕವಾಗಿ ತಯಾರಾಗಿರ್ಬೇಕು, ದೈಹಿಕವಾಗಿ ಅದನ್ನ ಬರದಾಗೆ ನೋಡ್ಲಿಕ್ಕೂ ನಾವು ಸಿಸ್ಟಮ್ ಅನ್ನ ಮಾಡ್ಕೋಬೇಕಲ್ವಾ.
ಮತ್ತೆ ಅದು ರೂಪಾಂತರ ಆಗ್ತದೆ ಅಂತ, ಮ್ಯೂಟೇಶನ್ ಆಗ್ತದೆ ಅಂತಲ್ವಾ? ಅದೇ ಮ್ಯೂಟೇಶನ್ ಆದ್ರೂ ಎಂತಾದ್ರೂ ಕೂಡ ನಾನು ಮತ್ತೆ ಹೇಳಿದ ಹಾಗೆ ವೈರಸ್ ಏನು ಕಾಯಿಲೆ ಮಾಡ್ತದೆ ಅದು ಮೊದಲ 7 ದಿನ ಮಾಮೂಲಿ ಜ್ವರ ಬಂದು ಬೇರೆ ಯಾವುದೇ ಶೀತ ಕೆಮ್ಮಿನಾಗ ಹೋಗ್ತದೆ. ಆಮೇಲಿದ್ದು ಅವರವರ ದೇಹದ ಇನ್ಫ್ಲಮೇಟರಿ ಸಿಸ್ಟಮ್ ಹೇಗೆ ರೆಸ್ಪಾಂಡ್ ಮಾಡ್ತದೆ ಅದರ ಮೇಲೆ ಡಿಪೆಂಡ್. ಹಾಗಾಗಿ ನಮ್ಗೆ ಇದು ಹೀಗೆ ಮಾಡ್ತದೆ ಅಂತ ಇವನಿಗೆ ಹೀಗೆ ಮಾಡ್ತದೆ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ ನಾನು ಆಗ ಹೇಳಿದೆ 80% ಜನಕ್ಕೆ ಏನು ತೊಂದರೆ ಆಗೋದಿಲ್ಲ, 20% ಮತ್ತಲ್ಲಿ 5 ಜನಕ್ಕೆ, 5 ಜನರಲ್ಲಿ ಒಂದು ವ್ಯಕ್ತಿಗೆ ಮಾರ್ಟಾಲಿಟಿ ಅಂತ 1 to 2% ಅಂತ ಹೇಳ್ತಾ ಇರೋದು. ಆದ್ರೆ 100ರಲ್ಲಿ ಒಬ್ಬನ ಕಳ್ಕೊಂಡ್ರು ಕೂಡ ನಾವು ಈ ಇಂಡಿಯಾಕ್ಕೆ ಅದು ತುಂಬಾ ದೊಡ್ಡ ನಂಬರ್ ಆಗುತ್ತಲ್ವಾ? ಹಾಗೆ ಲೆಕ್ಕಾಚಾರಗಳೆಲ್ಲ ಬೇರೆ ಸಹಜ ಸಾವನ್ನು ಕೊರೋನಾ ಸಾವು ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಪೂರ್ತಿ ಹೇಳಕ್ಕೂ ಬರ್ತಾ ಇಲ್ಲ ಏನಾಗ್ತಾ ಇದೆ ಅನ್ನುವಂಥದ್ದು. ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿಗೆ ಆಗಿದೆ ಎಲ್ಲರಿಗೆ. ಮೇಡಮ್ ಈಗ ಸುಳ್ಯದ ಪರಿಸ್ಥಿತಿ ಹೇಗಿದೆ ಮೇಡಮ್? ಅಂದ್ರೆ ಏನು ಕೇಸಸ್? ಸುಳ್ಯದಲ್ಲಿ ಇದೇ ಕೇಸಸ್ ಇದೆ, ದಿನಕ್ಕೆ 50-60 ಪಾಸಿಟಿವ್ ಬರ್ತಾ ಇದೆ. 10-12 ಜನ ಐಸೋಲೇಷನ್ ವಾರ್ಡ್ ಅಲ್ಲಿ ಇದ್ದಾರೆ. ಒಬ್ರು ICU ಇದ್ರು ನಿನ್ನೆ. ಇವಾಗ ಒಂದು ಪ್ರೆಗ್ನೆಂಟ್ ಪಾಸಿಟಿವ್ ಈಗ ಬಂದಿದ್ದಾರೆ ಡೆಲಿವರಿಗೆ. ನೋಡ್ಬೇಕು ಹೇಳಿ. ಈಗ ಹೋಮ್ ಐಸೋಲೇಷನ್ ಅಂತ ಮಾಡ್ತಾರಲ್ಲ ಮೇಡಮ್, ಈಗ ಸಪೋಸ್ ಪಾಸಿಟಿವ್ ಬಂದಾಗ ಹೋಮ್ ಐಸೋಲೇಷನ್ ಹೋಗ್ತಾರೆ, ಅವರಿಗೆ ಮೆಡಿಸಿನ್ ಎಲ್ಲ ಯಾರು ಸಪ್ಲೈ ಮಾಡ್ತಾರ ಅಥವಾ ಯಾವ ರೀತಿ ಅದೆಲ್ಲ ಹೇಗೆ ಮೇಡಮ್? ಹೋಮ್ ಅದಕ್ಕೆ ಈಗ ನಗರ ಪಂಚಾಯತಿಂದ ಹೆಲ್ತ್ ವರ್ಕರ್ಸ್ ಅವರು ಇವರೆಲ್ಲ ಇದ್ದಾರೆ. ಈಗ ನಿಮ್ಗೆ ಗೊತ್ತು ಈ ಮಾಧ್ಯಮವನ್ನ ಈ ಕೊರೋನಾ ಸಮಯದಲ್ಲಿ ಉಪಯೋಗಿಸಿದ ರೀತಿ ಮಾತ್ರ ಅದ್ಭುತ, ಅದು ಅಭೂತಪೂರ್ವ ಆಗಿದೆ. ಒಂದ್ಸರ್ತಿ ನಿಮ್ಗೆ ಗೊತ್ತು ಅಲ್ಲಿ RT-PCR ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಆಗುತ್ತೆ, SRF ನಂಬರ್ ಬರುತ್ತೆ, ಅಲ್ಲಿಂದ ನಿಮ್ಗೆ ಇದು ಯಾವ್ದು OPT ಬಂದ್ಮೇಲೆನೆ ಅಲ್ಲಿ ಅವರು ಟೆಸ್ಟ್ ಮಾಡ್ತಾರೆ. ಸೊ ನಿಮ್ದು ಪಾಸಿಟಿವ್ ಅಂತ ಬಂದ ಕೂಡ್ಲೆ ಅದು ಎಂಟ್ರ್ ಆಗುತ್ತೆ. ಕೊರೋನಾ ಪಾಸಿಟಿವ್ ಬಂದವ್ರ ಹತ್ರ ಕೇಳಿ ಎಷ್ಟು ಫೋನ್ ಬರುತ್ತೆ ನಿಮ್ಗೆ ಅಂತ. ಬೇರೆ ಬೇರೆ ಕಡೆಯಿಂದ ಫೋನ್ ದಿನ ಕರ್ನಾಟಕ ಸರ್ಕಾರದಿಂದ ಫೋನ್ ಬರುತ್ತೆ, ಹೇಗಿದ್ದೀರಿ ಅಂತ. ನಿಮ್ಗೆ ಕೆಮ್ಮಿದ್ರೆ 2 ಒತ್ತಿ, ಜ್ವರ ಇದ್ರೆ 2 ಒತ್ತಿ, ಹಾಗೆ ಕೇಳ್ತಾನೆ ಇರ್ತಾರೆ. ಆಮೇಲೆ ಅನೇಕ NGOs ಕೂಡ ಫೋನ್ ಮಾಡಿ ಕೌನ್ಸಿಲಿಂಗ್ ಮಾಡೋದಂತದ್ದು ಮಾಡ್ತಾ ಇದ್ದಾರೆ. ಆಮೇಲೆ ಐಸೋಲೇಷನ್ ಕಿಟ್ ಅಂತಾನೆ ಇದೆ, ಆದ್ರೆ ಐವರ್ಮೆಕ್ಟಿನ್ ಮತ್ತೆ ಈಗ ಡಾಕ್ಸಿಸೈಕ್ಲಿನ್ ಇತ್ತು, ಕೆಲವು ಅದು ಚೇಂಜ್ ಆಗ್ತಾ ಇರ್ತದೆ. ವಿಟಮಿನ್ C, ಜಿಂಕ್, ಕ್ಯಾಲ್ಸಿಯಂ ಮಾತ್ರೆಗಳನ್ನ ಮನೆಗೆ ತಲುಪಿಸ್ತಾರೆ. ಮತ್ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ನಿಮ್ಗೊತ್ತು ಪ್ರೈಮರಿ ಕಾಂಟ್ಯಾಕ್ಟ್ ಗಳನ್ನ ಹೋಗಿ ಅವರು ಕೇಳ್ತಾರೆ, ನಿಮ್ಮ ಮನೆಯಲ್ಲಿದ್ದವ್ರನ್ನ ಟೆಸ್ಟ್ ಮಾಡ್ತಾರೆ, ಮನೇಲೇ ಇದ್ದಾರಾ ಅಂತ ಚೆಕ್ ಮಾಡ್ತಾರೆ. ಮತ್ತೆ ನಾವು ಅದೇ ಹೇಳ್ತಾ ಇರೋದು, ಪಲ್ಸ್ ಆಕ್ಸಿಮೀಟರ್ ಸಾಮಾನ್ಯ ರಿಸ್ಕ್ ಇದ್ದವರಿಗೆ ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ಆಕ್ಸಿಜನ್ ಲೆವೆಲ್ ನೋಡ್ತಾ ಇರಿ ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಹೆಲ್ಪ್ ಲೈನ್ 1912 ಇದೆ, ಅದಕ್ಕೆ ಕಾಲ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಸಕ್ರಿಯವಾಗಿ ಎಲ್ಲರಿಗೂ ಸಹಾಯ ಕೊಡ್ಲಿಕ್ಕೆ ತಮ್ಮನ್ನು ಪೂರ್ತಿ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗ ಮೇಡಮ್ ಹೋಮ್ ಐಸೋಲೇಷನ್ ಅನ್ನೋದು ಐದರ್ ಪೇಷಂಟ್ ಚಾಯ್ಸ್ ಆರ್ ಡಿಪೆಂಡಿಂಗ್ ಆನ್ ಪೇಷಂಟ್ ಕಂಡೀಷನ್, ಡಾಕ್ಟರ್ಸ್ ಹೇಳೋದಾ ಹೇಗೆ ಮೇಡಮ್ ಅದು? ಆಕ್ಚುಲಿ ಮೊದ್ಲು ಹೇಗಿತ್ತು ನಿಮ್ಗೆ ಗೊತ್ತಿದ್ದಾಗೆ, ಫಸ್ಟ್ ವೇವ್ ಅಲ್ಲಿ ಪಾಸಿಟಿವ್ ಬಂದ ತಕ್ಷಣ ಆಸ್ಪತ್ರೆಗೆ ಹಾಕ್ತಾ ಇದ್ವಿ. ಅವಾಗ ಅವ್ರಿಗೆ ಏನು ತೊಂದರೆ ಇರಲಿಲ್ಲ, ಸುಮ್ನೆ ಇದ್ರು. ನಿಮ್ಗೆ ಗೊತ್ತು ಅಲ್ಪ ದಾಲ ಇಜ್ಜು ಮಾರಾಯ ಪೋಂಡ ಬಾಜಿ ಪಕ್ಕಡೆ ಎತ್ತನೆಗ್ಲ ದಾಲ ತೂತುಜೇರು ಅಂತ ಹೇಳುವಂತದ್ದು ಕೇಳಿದಿರಿ. ಯಾಕೆ ಅದ 80% ಜನರು ಅವ್ರಾಗಿದ್ದು. ಸೊ ಆಮೇಲೆ ಏನಾಯ್ತು, ನಂಬರ್ಸ್ ಜಾಸ್ತಿ ಆದಾಗ ಆಸ್ಪತ್ರೆಯಲ್ಲಿ ಇವರನ್ನ ಇಟ್ಕೊಳ್ಳೋದು ಅಗತ್ಯವಿಲ್ಲ, ಇವರಿಗೆ ಚಿಕಿತ್ಸೆ ಏನು ಬೇಕಾಗಿಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂದ್ಮೇಲೆ ಆವಾಗ ಹೋಮ್ ಐಸೋಲೇಷನ್ಗೆ ನಾವು ಹೇಳಕ್ ಶುರು ಮಾಡಿದ್ವಿ. ಅಂದ್ರೆ ಸಪರೇಟ್ ರೂಮ್ ಇರ್ಬೇಕು, ಮನೆ ಅವ್ರಿಗೆ ಸಪರೇಟ್ ಟಾಯ್ಲೆಟ್ ಇರ್ಬೇಕು. ಆ ತರ ವ್ಯವಸ್ಥೆ ಇದ್ದಾಗ ಮಾತ್ರ ಹೋಮ್ ಐಸೋಲೇಷನ್ ಸುಲಭ. ನಿಮ್ಗೆ ಮನೆಯಲ್ಲಿ 2 ಕೋಣೆ ಇದ್ರೆ ಆಗ ನೀವು ಹೋಮ್ ಐಸೋಲೇಷನ್ ಹೇಗ್ ಮಾಡ್ತೀರಾ? ಎಲ್ರು ಈಗ ಒಂದ್ ಮನೇಲಿ 4 ಜನ ಇರ್ತಾರೆ, ಇವನು ಆ ಕಡೆ ಈ ಕಡೆ ಓಡದಾಗ ಇವನು ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಸ್ಪ್ರೆಡ್ ಮಾಡ್ತಾನೆ. ಹಾಗಾಗಿ ಮತ್ತೆ ಅವಾಗ ಏನ್ ಮಾಡಿದ್ರು, ಮನೆಯಿಂದ ಯಾರು ಹೊರಗೆ ಬರಬಾರ್ದು ಅಂತ ಮಾಡಿದ್ರು. ಅದು ಕೂಡ ಸಾಧ್ಯ ಇಲ್ಲ ಅಲ್ವಾ, ಯಾರೋ ಸಾಮಾನ್ ತಗೊಂಡು ಬರ್ಬೇಕು. ಯಾರು ಎಷ್ಟು ದಿನ ತಂದ್ಕೊಡು, 14 ದಿನ ಯಾರು ತಂದ್ಕೊಡ್ತಾರೆ? ಸೊ ಯಾರ ಮನೆಯಲ್ಲಿ ಸಿಂಗಲ್ ರೂಮ್ ಇದೆ, ಸಪರೇಟ್ ರೂಮ್ ಇದೆ, ಟಾಯ್ಲೆಟ್ ಬಾತ್ರೂಮ್ ವ್ಯವಸ್ಥೆ ಇದೆ,
ಊಟ ತಿಂಡಿ ವ್ಯವಸ್ಥೆ ಇದ್ದಾಗ ಅವನು ಹೋಮ್ ಐಸೋಲೇಷನ್. ಈಗ ಹೆಚ್ಚಿನವರಿಗೆ ನಾವು ಹೋಮ್ ಐಸೋಲೇಷನ್ ಹೇಳ್ತೀವಿ, ಯಾಕಂದ್ರೆ ಟ್ರೀಟ್ಮೆಂಟ್ ಹೆಚ್ಚಿಂದೇನು ಬೇಕಾಗಿಲ್ಲ. ಏನಾದ್ರು ತೊಂದರೆ ಆದಾಗ ತಕ್ಷಣ ವೈದ್ಯರನ್ನ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಆಗಿ ಆಸ್ಪತ್ರೆಗೆ, ಈಗ BBMP ಬ್ಯಾಂಗ್ಳೂರ್ನಲ್ಲಿ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ, ಆಂಬ್ಯುಲೆನ್ಸ್ ಅವರು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅಥವಾ ನಾವು ಆವಾಗ ಫಸ್ಟ್ ವೇವ್ ನಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಯಾರಿಗೆ ಹೈಪರ್ ಟೆನ್ಷನ್ ಇದೆ, ಡಯಾಬಿಟಿಸ್ ಇದೆ, ಹೃದಯದ ತೊಂದರೆ ಇದೆ, ಯಾರು ಹೈ ರಿಸ್ಕ್, ಅವ್ರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾ ಇದ್ವಿ. ಈಗ್ಲೂ ಕೂಡ ಆತರ ಇದ್ದವ್ರನ್ನ ಮನೆಯಲ್ಲೇ ನೋಡ್ಕೊಂಡು ಪ್ರಾಬ್ಲಮ್ ಆದಾಗ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ವಿ. ಆಮೇಲೆ ಎಲ್ಲರ ಹತ್ರ ಈಗ ಪಲ್ಸ್ ಆಕ್ಸಿಮೆಟ್ರಿ ಇತ್ತು, ಏನಾದ್ರೂ ಹೆಚ್ಚು ಕಡಿಮೆ ಆದ ತಕ್ಷಣ ಅಥವಾ 6 minutes ಟೆಸ್ಟ್ ಅಂತ ಫಸ್ಟ್ ಗೆ SpO2 ನೋಡೋದು, 6 ನಿಮಿಷ ನಡಿಲಿಕ್ಕೆ ಹೇಳೋದು, ಮತ್ತೆ SpO2 ಚೆಕ್ ಮಾಡೋದು. ಆಗ ಕಡಿಮೆ ಆಗಿದ್ರೆ ಲಂಗ್ಸ್ ಕೆಪಾಸಿಟಿ ಕಡಿಮೆ ಆಗಿದೆ ಅಂತ ಅರ್ಥ. ಆಗ ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕು. ಹಾಗಾಗಿ ಹೋಮ್ ಐಸೋಲೇಷನ್ ವೈದ್ಯರದೇ ನಿರ್ಧಾರ. ನೀವು ಹೋಮ್ ಐಸೋಲೇಷನ್ ಮಾಡ್ಬೋದು. ಈಗ ಪಾಸಿಟಿವ್ ಬಂದ್ಮೇಲೆ ಅವ್ರನ್ನ ಯಾರು ಆ ಏರಿಯಾದ ಡಾಕ್ಟರ್ ನೋಡ್ತಾರೆ, ಏನು ತೊಂದರೆ ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಇರ್ಬೋದು ಅಂತ ತೀರ್ಮಾನ ಬರ್ತಾರೆ. 180 ಜನ ದೇ ಕ್ಯಾನ್ ಟೇಕ್ ಹೋಮ್ ಐಸೋಲೇಷನ್, ನೋ ಪ್ರಾಬ್ಲಮ್. ಅದ್ರಲ್ಲಿ ಮತ್ತೆ 20 ಜನರಲ್ಲಿ ಮತ್ತೆ ಡಿಸಿಷನ್ ಬೇಕಾಗುತ್ತೆ. ಮತ್ತೆ ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್, ಆಕ್ಸಿಜನ್ ಬೇಕಾ, ಮತ್ತೆ ರೆಮ್ಡೆಸಿವಿರ್ ಏನ್ ನೀವು ಕೇಳ್ತಾ ಇದ್ರೆ ಅದು, ಮತ್ ನಾನು ಆಗ ಹೇಳಿದೆ ರಕ್ತ ಹೆಪ್ಪುಗಟ್ಟು ಅಂತ ಸಣ್ಣ ಸಣ್ಣ ರಕ್ತನಾಳಗಳು ಬ್ಲಾಕ್ ಆಗುತ್ತೆ, ಅದು ಟೆಸ್ಟ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ. ಆಗ ಅದನ್ನ ಆಗದಾಗೆ ಮಾಡುವಂತ ಹೆಪಾರಿನ್ ಅಂತ ಇದೆ, ಲೋ ಡೋಸ್ ಹೆಪಾರಿನ್ ಮಾಲಿಕ್ಯೂಲ್ಸ್, ಅದನ್ನ ಕೊಡ್ಬೇಕಾಗತ್ತೆ. ಆಂಟಿಬಯೋಟಿಕ್ಸ್ ಬೇಕಾಗತ್ತೆ. ಆಮೇಲೆ ಆಕ್ಸಿಜನ್ ನೋಡ್ಕೊಂಡು ಆಸ್ಪತ್ರೆಯಲ್ಲಿ ಹೋದವ್ರಿಗೆ ಎಲ್ಲರಿಗೂ ಆಕ್ಸಿಜನ್ ಕೊಡೋದಿಲ್ಲ. 85ಕ್ಕಿಂತ ಕಡಿಮೆ ಆದಾಗ, ಮತ್ತೆ ಅವನಿಗೆ 85 ತುಂಬಾ ಸುಸ್ತಾಗಿ ಹಾರ್ಟ್ ಬೀಟ್ ಜಾಸ್ತಿ ಆದಾಗ, ಆಗ ನಾವು ಆಕ್ಸಿಜನ್ ಸಪ್ಲಿಮೆಂಟ್ ಮಾಡಬೇಕಾಗತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಶ್ನೆಗಳಾಯ್ತಂದ್ರೆ ಮುಗಿಸುವಲ್ಲ? ಓಕೆ ಮೇಡಮ್, ಹಾಗಾದ್ರೆ ಮುಗಿಸೋದಾದ್ರೆ ಮುಗಿಸುವ. ಬೇರೇನಾದ್ರೂ ಹೇಳಲಿಕ್ಕೆ ಬರ್ತದೆ? ಅದೇ ಕೊರೋನಾ ಎಲ್ಲ ಸ್ತರಗಳನ್ನು ಕೂಡ ತಂತ್ರ ಮಾಡಿದೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಸ್ತರ, ಇವಾಗ ವಿದ್ಯಾಭ್ಯಾಸದ ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಆರೋಗ್ಯದಿರ್ಬೋದು, ಎಕನಾಮಿಕಲ್ ಇರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಎಲ್ಲರನ್ನೂ ತಂತ್ರ ಮಾಡಿದೆ. ಒಂದು ಎಂತ ಶೇಕ್ ಮಾಡಿದ್ರ ಇಡೀ ಭೂಮಿಯನ್ನು ಮೆಲ್ಗಡ್ಸ್ ಬಿಟ್ಟಾಗ ಆಗಿದೆ. ಅರ್ಧ ಕಾಯಿಲೆ, ಅರ್ಧ ಭಯ, ಅರ್ಧ ಮನುಷ್ಯ ಇನ್ನೂ ನಾನು ಯಾಕಿದ್ದೇನೆ ಅಂತ ಅರ್ಥ ಮಾಡ್ಕೊಂಡಿಲ್ಲ. ಅದರಿಂದಾಗಿ ಕೂಡ ಅಂತ ಅನ್ಸುತ್ತೆ ನನಗೆ. ಇಲ್ಲೂ ಕೂಡ ಸ್ವಾರ್ಥ, ಇನ್ನೊಬ್ರಿಗೆ ತೊಂದರೆ ಕೊಡುವಂಥದ್ದು, ದುಡ್ಡಿನ ಆಸೆಗಳು, ಇದು ಇನ್ನು ಮನುಷ್ಯನನ್ನು ಬಿಡ್ಲಿಲ್ಲ ಅನ್ನುವಂಥದ್ದು ಸ್ವಲ್ಪ ಬೇಸರದ ವಿಷಯ. ಮನುಷ್ಯನಿಗೆ ಹೊರಗೆ ಹೋಗಿ ಬದುಕಲಿಕ್ಕೆ ಗೊತ್ತುಂಟು, ಆದ್ರೆ ಭೂಮಿಯಲ್ಲಿ ಹೇಗೆ ಬದುಕಬೇಕು ಅಂತ ಗೊತ್ತಿಲ್ಲ. ಮತ್ತೆ ಭೂಮಿಯನ್ನು ಸರಿಯಾಗಿ ಉಳಿಸಿಕೊಳ್ಳಿಲ್ಲ ಅಲ್ಲ. ನೀರು ಮನುಷ್ಯನಿಗೆ ಮತ್ತೆ ಕೊಟ್ಟಿತ್ತು ಭೂಮಿ. ಯಾವುದು? ಭೂಮಿಗೆ ಕೊಟ್ಟದನ್ನು ಮನುಷ್ಯನಿಗೆ ಮತ್ತೆ ಕೊಟ್ಟಿತ್ತು ಅಂತ. ಅಷ್ಟೇ. ಅಲ್ಲ, ನಾವು ಯಾರಿಗೇನು ಕೊಡ್ತೇವೆ ಅದೇ ಅಲ್ಲ ನಮ್ಗೆ ವಾಪಸ್ ಸಿಗುದು. ಪರಸ್ಪರ ಭಾವಯಂತಹ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಂದ್ರೆ ಅದ್ರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನಾವು ಪ್ರಕೃತಿಯನ್ನ ಪೂಜೆ ಮಾಡಿದ್ರೆ ಅಥವಾ ಪ್ರಕೃತಿಯನ್ನ ಚೆನ್ನಾಗಿ ನೋಡಿಕೊಂಡ್ರೆ ಪ್ರಕೃತಿ ನಮ್ಮನ್ನು ನೋಡಿಕೊಳ್ತದೆ. ಅಂದ್ರೆ ಆವಾಗ ಅದ್ರಲ್ಲಿ ಯಜ್ಞಗಳೆಲ್ಲ ಮಾಡಿದ್ರೆ ದೇವತೆಗಳು ತೃಪ್ತಿ ಆಗ್ತಾರೆ, ಅವರು ಮಳೆ ಕೊಡ್ತಾರೆ, ಆಗ ನಮ್ಗೆ ಬೆಳೆ ಸಿಗುತ್ತೆ ಅಂತ. ಸೇಮ್ ನಾವು ಭೂಮಿಯನ್ನ ಚೆನ್ನಾಗಿ ನೋಡಿಕೊಂಡ್ರೆ, ಗಿಡ ಮರಗಳನ್ನ ಬೆಳೆಸಿದ್ರೆ ಮಳೆ ಚೆನ್ನಾಗಿ ಬರ್ತದೆ. ಮಳೆ ಚೆನ್ನಾಗಿ ಬಂದ್ರೆ ಮತ್ತೆ ನಾವು ಬರೀ ಆರ್ಥಿಕವಾಗಿ ಮಾತ್ರ ಆಲೋಚನೆ ಮಾಡದೆ, ಈಗ ನಮ್ಮ ಭತ್ತದ ಗದ್ದೆಗಳೆಲ್ಲ ಅಡಿಕೆ, ರಬ್ಬರ್ ತೋಟಗಳಾಗಿದ್ದು ನಾವು ನೋಡ್ತೇವೆ. ಆಗ ನಮ್ಗೆ ಅನ್ನ ಬೇಕು ಅಂತ ನಮ್ಗೆ ಅನಿಸ್ಲಿಲ್ಲ, ಅಕ್ಕಿ ಬೆಳಿಬೇಕು, ಅಟ್ಲೀಸ್ಟ್ ನಮ್ಗೆ ಬೇಕಾದಷ್ಟಾದ್ರೂ ಬೆಳೆಸ್ಬೇಕು ಅಂತಾನು ಗೊತ್ತಾಗ್ಲಿಲ್ಲ. ಅಡಿಕೆಗೆ ರೇಟ್ ಜಾಸ್ತಿ ಆದಾಗ ಜೀಪ್ ತೆಗೆಯುವುದು ಅದು ಇದೇ ಆಯ್ತು, ಬಿಟ್ರೆ ನಮ್ಮ ಭತ್ತವನ್ನ ನಾವು ಬೆಳೆಸ್ಕೊಳ್ಳೋದನ್ನು ನಾವು ಮರೆತ್ವಿ. ಹಾಗಾಗಿ ಎಲ್ಲ ತರದ ಹೊಡೆತಗಳು ನಮ್ಮ ಮೇಲೆ ಬೀಳುವಾಗ ಆಯ್ತು. ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿದೆ ಅಷ್ಟೇ. ಸರಿ ಮೇಡಮ್, ಮುಗಿಸುವಲ್ಲ? ಪ್ರಶ್ನೆಗಳು ಮುಗಿದು
NSS ಸೇವಾ ಸಂಗಮ ಟ್ರಸ್ಟ್ ಹಾಗೂ KVG ಪಾಲಿಟೆಕ್ಸ್ ಸುಳ್ಯ ಹಾಗೂ ವಾಸವಿ ಕಲಾ ವೇದಿಕೆ ನಡೆಸುತ್ತಿರುವಂತಹ ಇಂದು ಕೊರೋನಾ ಜಾಗೃತಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿ ನಮ್ಮ ಜೊತೆ ಮಾತಾಡಿದಂತ ಜಯಪ್ರಕಾಶ್ ಸರ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆ ಇಂದಿನ ವಿಷಯ ಕೊರೋನಾ ಜಾಗೃತಿ ಬಗ್ಗೆ ವಿಷಯವನ್ನು ಮಂಡಿಸಿ ಎಲ್ಲರಿಗೂ ಕೊರೋನಾದ ಬಗ್ಗೆ ಹೇಗೆ ಜಾಗೃತಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಂತ ವೀಣಾ ಪಾಲ್ಚಂದ್ರ ಮೇಡಮ್ ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಸುನೀಲ್ ಸರ್ ಅವರು ಇದ್ದಾರೆ ನಮ್ಮ ಕಾರ್ಯಕ್ರಮಾಧಿಕಾರಿ, ಹಾಗೂ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ನಮ್ಮ ಆನ್ಲೈನ್ ಅಲ್ಲಿ ಹಾಗೂ ಎಲ್ಲ ಯೂಟ್ಯೂಬ್ ನಲ್ಲಿ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೀಕ್ಷಕರಿಗೂ ಒಂದೇ ಮತ್ತೊಂದು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಥ್ಯಾಂಕ್ ಯು. ಹಾಗೆ ಮಧುಕಿರಣ್ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಟೆಕ್ನಿಕಲ್ ಸಪೋರ್ಟರ್ ಆದ ಪಾಲ್ಚಂದ್ರ ಸರ್ ಹಾಗೂ ವಿನ್ಯಾಸ್ ಚಂದ್ರ ಇಬ್ಬರಿಗೂ ಧನ್ಯವಾದ ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮ ಕೊನೆಗೊಳಿಸುತ್ತಿದೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.